ಎಸ್ ವೀಕ್ಷಕರೇ, ಈಗ ನೀವು ನೋಡ್ತಾ ಇರಬಹುದು ಈ ಸನ್ಶೈನ್ ದಿ ಯೋಗ ಝೋನ್ ಟ್ರೈನರ್ ಆದಂತಹ ಡಾಕ್ಟರ್ ನಿರಂಜನ ಮೂರ್ತಿ. ಆತ ಒಂದು ಸಂತ್ರಸ್ತೆಗೆ ಲೈಂಗಿಕ ಕಿರುಕುಳವನ್ನ ಕೊಟ್ಟಿದ್ದಾನೆ, ಅಲ್ಲದೆ ಆಕೆಯನ್ನ ಮಾನಸಿಕವಾಗಿ ಲೈಂಗಿಕವಾಗಿ ಬಳಸ್ಕೊಂಡಿದ್ದಾನೆ ಅನ್ನೋ ಅತ್ಯಾಚಾರದ ಮೇರೆಗೆ ಒಂದು ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಿ FIR ಕೂಡ ಆಗಿದೆ. ಆದ್ರೆ ಎಲ್ಲಿವರೆಗೂ ಬಂದಿದೆ ತನಿಖೆ ಅನ್ನೋದಿನ್ನು ಯಾರಿಗೂ ಗೊತ್ತಿಲ್ಲ. ರಾಜರಾಜೇಶ್ವರಿ ನಗರ್ ಪೊಲೀಸ್ ಠಾಣೆಯಲ್ಲಿ FIR ಆದ್ರೂ ಕೂಡ ಆತನಿಗೆ ಒಂದು ಫೋನ್ ಹೋಗಿಲ್ಲ, ಆತ ಎಲ್ಲಿದ್ದಾನೆ ಅನ್ನೋದು ಗೊತ್ತಿಲ್ಲ, ಆತನನ್ನ ಕರೆಸೋಂತ ವ್ಯವಸ್ಥೆ ಆಗ್ಲಿಲ್ಲ, ಆತ ಏನ್ ಮಾಡ್ತಿದ್ದಾನೆ ಅನ್ನೋ ಸುಳಿವೇ ಇಲ್ಲ. ಒಂದು ರೀತಿಯಾಗಿ ಇದನ್ನೆಲ್ಲ ಬೆಳವಣಿಗೆಯನ್ನ ನೋಡ್ತಾ ಹೋದ್ರೆ ಇವರೇ ಸಪೋರ್ಟ್ ಮಾಡ್ತಾ ಇದಾರ? ನಿಮ್ಗೆ ಬಿಟ್ಟಿದ್ದು ಪ್ರಶ್ನೆ. ಎಸ್, ಆಗ್ಲೇ ಸಂತ್ರಸ್ತೆ ಹೇಳಿದ್ರು, ಪ್ರಜಾ ಸೈನಿಕ ಮಂಜೇಶ್ ಅವರು ಒಂದು ವಿಡಿಯೋವನ್ನ ಮಾಡ್ತಾರೆ. ಈತ ಡಾಕ್ಟರ್ ನಿರಂಜನ ಮೂರ್ತಿ ಸಾಕಷ್ಟು ಹೆಣ್ಮಕ್ಳಿಗೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾನೆ, ಯೋಗ ಹೆಸರಲ್ಲಿ ಆ ಅಮಾಯಕ ಹೆಣ್ಮಕ್ಳನ್ನ ಹಾಳು ಮಾಡ್ತಿದ್ದಾನೆ ಅನ್ನೋ ಒಂದು ವಿಡಿಯೋವನ್ನ ನೋಡ್ತಾರೆ. ನೋಡಿದ ನಂತರ ಆಕೆಗೆ ಎಲ್ಲೋ ಒಂದ್ ಕಡೆ ಧೈರ್ಯ ಬರುತ್ತೆ, ನನ್ಗೆ ಸಪೋರ್ಟ್ ಮಾಡ್ಲಿಕ್ಕೆ ಯಾರೋ ಒಬ್ರಿದ್ದಾರೆ, ಅಣ್ಣ ಅಂತ ಒಬ್ರಿದ್ದಾರೆ, ನಾನು ಅವ್ರನ್ನ ಸಹಾಯ ಕೇಳ್ಬೇಕು ಅಂತ ಒಂದು ಸ್ಟೆಪ್ ಮುಂದೆ ಬರ್ತಾಳೆ. ಪ್ರಜಾ ಸೈನಿಕ ಮಂಜೇಶ್ ಅವ್ರಿಗೆ ಆ ವಿಡಿಯೋವನ್ನ ಶೇರ್ ಮಾಡ್ತಾಳೆ. ಅಣ್ಣ, ನನಗೂ ಕೂಡ ಅನ್ಯಾಯ ಆಗಿದೆ, ನನ್ನ ಪರವಾಗಿ ನಿಲ್ತೀರಾ ಅಂದಾಗ ಅಲ್ಲಿಂದ ಇಲ್ಲಿವರೆಗೂ ಮಂಜೇಶ್ ಅವರು ನಿರಂತರವಾಗಿ ಆ ಹೆಣ್ಣು ಮಗುವಿನ ಜೊತೆ ನಿಂತು ಹೋರಾಟ ಮಾಡ್ತಿದ್ದಾರೆ. ಹಾಗಾದ್ರೆ ಬೆಳವಣಿಗೆ ಎಲ್ಲಿವರೆಗೂ ಬಂತು? ಆ ಹುಡುಗಿಗೆ ನ್ಯಾಯ ಸಿಗೋ ಹಂತದಲ್ಲಿ ಇದೆಯಾ? ಏನೆಲ್ಲ ಆಗ್ತಾ ಇದೆ? ನಮ್ಮ ಆರಕ್ಷಕರು ಅನ್ಸ್ಕೊಂಡವ್ರು ಏನೆಲ್ಲ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಮಂಜೇಶ್ ಅವ್ರ ಹತ್ರನೇ ಮಾತಾಡೋಣ. ಮಂಜೇಶ್ ಅವರೇ, ಈಗ ಒಬ್ಳು ಸಂತ್ರಸ್ತೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾಳೆ ಇನ್ಸ್ಟಾಗ್ರಾಮ್ ಅಲ್ಲಿ, ಅಣ್ಣ ಈ ನಿರಂಜನ ಮೂರ್ತಿಯಿಂದ ನನ್ಗೂ ಅನ್ಯಾಯ ಆಗಿದೆ ಅಣ್ಣ, ನನ್ ನ್ಯಾಯ ಕೊಡಿಸ್ತೀಯ ಅಣ್ಣ, ನಾನು ಬರ್ತೀನಿ ಅಣ್ಣ ಅಂತ ಕೇಳ್ತಾಳೆ. ಅಲ್ಲಿಂದ ಇಲ್ಲಿವರೆಗೂ ಆ ಹುಡುಗಿ ಜೊತೆ ನಿಂತು ನೀವು ಹೋರಾಟ ಮಾಡ್ತಾ ಇದ್ದೀರಾ. ಮೊದಲನೇ ಸಾರಿ ಏನಾಯ್ತು? ಆ ಹುಡುಗಿ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡಿದ್ಲು ನಿಮ್ಮನ್ನ? ಆಮೇಲೆ ನೀವು ಒಂದು ವಿಡಿಯೋವನ್ನ ಮಾಡಿದಾಗ ನಮ್ಗೊಂದು ವಿಷಯ ಬಂತು, ನಿಮ್ಗೆ ಕೆಲವು ಕಾಲ್ಸ್ಗಳು ಬಂತು ಅಂತ, ಏನೆಲ್ಲ ಆಯ್ತು? ಅಂದ್ರೆ ಮೇಡಮ್, ನನಗೆ ಅವಿನಾಶ್ ಅನ್ನೋ, ನಾನು ಯಾಕಂದ್ರೆ ನವರಸ ಅಕಾಡೆಮಿಯಲ್ಲಿ ನಾನು ಆಕ್ಟಿಂಗ್ ಕ್ಲಾಸಲ್ಲಿ ಇದ್ದಾಗ ನಮ್ಮ ಯೋಗ ಟೀಚರ್ ಒಬ್ರು ಇದ್ರು, ಅವಿನಾಶ್ ಅಂತ. ಅವರೇ ನನಗೆ ಮೊದಲು ವಿಷಯ ತಿಳಿಸ್ಕೊಟ್ಟಿದ್ದು ಅವರೇ ನನಗೆ. ಅವಿನಾಶ್ ಅನ್ನೋರು ಈ ತರ ನಿರಂಜನ ಮೂರ್ತಿ ಅನ್ನೋ ವ್ಯಕ್ತಿ ನಮ್ಮ ಯೋಗ ಫೀಲ್ಡ್ ಅಲ್ಲಿ ಒಂದು ಹುಳ, ಸುಮಾರು ಜನ ಹೆಣ್ಮಕ್ಳಿಗೆ ಈ ತರ ಕಿರುಕುಳ ಕೊಡ್ತಿದ್ದಾನೆ, ಡೈರೆಕ್ಟ್ ಆಗಿ ಹೇಳ್ತಾರೆ ಅತ್ಯಾಚಾರಗಳೇ ಆಗಿದೆ, ಅದು ಯಾರು ಈಚೆ ಬಂದು ಹೇಳ್ಕೊಳೋ ಪರಿಸ್ಥಿತಿಯಲ್ಲಿ ಇಲ್ಲ, ಯಾಕಂದ್ರೆ ಲೈಫ್ ಹೋಗುತ್ತೆ ಅನ್ನೋ ಕಾರಣನೋ, ಚಿಕ್ಕ ಮಕ್ಳು ಇರೋ ಕಾರಣನೋ ತುಂಬಾ ಭಯ ಪಡ್ತಿದ್ರು. ಆದ್ರೆ ಪಾಂಡಿಚೇರಿಯಲ್ಲಿ ಮೇಲೆ ಒಂದು ಕಂಪ್ಲೇಂಟ್ ಮಾಡಿಸಿದ್ವಿ ನಾವೇ ಅಂತ ಹೇಳಿ ಅದ್ರ ವಿಡಿಯೋಸ್ ಆಗ್ಲಿ, ಕಂಪ್ಲೇಂಟ್ ಸ್ಟೇಟ್ಮೆಂಟ್ ಆಗ್ಲಿ ಪ್ರತಿಯೊಂದು ಕಳ್ಸಿಕೊಟ್ಟಿದ್ರು. ಅದು ಆ ಬೇಸ್ ಮೇಲೆ ನಾನು ನಿರಂಜನ ಮೂರ್ತಿ ಕಾಲ್ ಮಾಡ್ತೀನಿ, ನಿಮ್ಮ ಮೇಲೆ ಈ ತರ ಮೊದಲನೇದಾಗಿ ಕಂಪ್ಲೇಂಟ್ ಬಂದಿದೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ, ನಿಜನಾ ಸುಳ್ಳು? ಯಾಕಂದ್ರೆ ಎನ್ಕ್ವೈರಿ ಮಾಡದೆ ನಾವು ಮಾಡಿದ್ರೆ ತಪ್ಪಾಗುತ್ತೆ. ನಾನು ಏನೇ ವಿಡಿಯೋ ಮಾಡುವಂದ್ರೆ ಪರ್ಟಿಕ್ಯುಲರ್ ಆಗಿ ನಾನು ಕಾನೂನು ಬಿಟ್ಟು ಏನು ಮಾಡಲ್ಲ ಮೇಡಮ್, ಕಾನೂನು ರೀತಿಯಲ್ಲೇ ಕೇಳಿದ್ದೀನಿ. ಅವ್ರು ಅದನ್ನೇ ಹೇಳಿದ್ರು, ನಾ ಬಂದು ಮಾತಾಡ್ತೀನಿ ಸರ್ ನಿಮ್ಮ ಹತ್ರ. ನಮ್ಮ ಹತ್ರ ಬಂದು ಮಾತಾಡೋದೇನಿಲ್ಲ, ಡೈರೆಕ್ಟ್ ನಿಮ್ಮ ಆಫೀಸ್ಗೆ ಬರ್ತಾ ಇದೀವಿ, ನಿಮ್ಮ ನಗರ ಸ್ಟೇಷನ್, ನಿಮ್ಮ ಅದೇ ಲಿಮಿಟ್ಸ್ ಬರುತ್ತೆ, ಅದೇ ಸ್ಟೇಷನ್ ರೋಡ್ ಅಲ್ಲೇ ಒಂದು ಆಫೀಸ್ ಇರೋದು, ಅಲ್ಲೇ ಹೋಗಿ ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳಿ ಅಲ್ಲೇ ಮೊದಲನೇದಾಗ ಒಂದು ವಿಡಿಯೋ ಮಾಡ್ತೀನಿ. ಅಲ್ಲಿವರೆಗೂ ನನ್ಗೆ ಯಾವ ಹೆಣ್ಮಕ್ಳು ನಾವು ಬರ್ತೀವಿ ಅನ್ನೋದಾಗ್ಲಿ, ಕಂಪ್ಲೇಂಟ್ ನಾನು ಕೊಡ್ತೀನಿ ಅನ್ನೋದಾಗ್ಲಿ ಯಾರು ಹೇಳಿಲ್ಲ. ಕಾಲ್ಸ್ ಮಾಡ್ತಿದ್ರು, ರೆಕಾರ್ಡ್ಸ್ ಇದೆ, ನಮಗೂ ಆಗಿದೆ ಸರ್, ದಯವಿಟ್ಟು ಬಿಡ್ಬೇಡಿ ಅವನ್ನ, ಸುಮಾರು ಜನಕ್ಕೆ ಇದೆ, ನಮಗೂ ಆಗಿದೆ ಅಂತ ಹೇಳ್ತಿದಾರೆ, ಬನ್ನಿ ಕಂಪ್ಲೇಂಟ್ ಕೊಡಿ ಅನ್ನೋ ಬರೋದೇ ಇರಲ್ಲ. ನಮ್ಮ ಸಮಾಜದಲ್ಲಿ ಆಗ್ತಾರ ದೊಡ್ಡ ದುರಂತನೇ ಇದೆ. ಈ ರೇಪಿಸ್ಟ್ಗಳಿಗೆ, ಅತ್ಯಾಚಾರಿಗಳಿಗೆ, ಈ ತರ ಕೆಟ್ಟ ಕಾಮಕರಿಗೆ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡ್ತಿರೋದೆ ನೊಂದ ಹೆಣ್ಣು ಮಕ್ಳೆ. ಅವ್ರು ಧೈರ್ಯವಾಗಿ ಬರದೇ ಇದ್ರೆ ನನ್ನಂತ ಒಂದು ಎಷ್ಟು ದಿನ ಇರ್ತಾನೆ? ಧೈರ್ಯವಾಗಿ ಯಾರು ಬಂದ್ರೇನೆ ಆಗುತ್ತೆ. ಇವಾಗ ಸ್ಟೇಷನ್ ಹೋಗಿ ನಾವು ಕಂಪ್ಲೇಂಟ್ ಕೊಟ್ಟಾಗ ಪೊಲೀಸ್ ಅವ್ರು ಅದೇ ಅಂದ್ರು, ಸರ್ ಯಾರು ವಿಕ್ಟಿಮ್ ಯಾರು ನೊಂದವ್ರು ಯಾರಿದ್ರೆ ಕರ್ಕೊಬನ್ನಿ, ನಾವು ಕಂಪ್ಲೇಂಟ್ ತಗೊಂತೀವಿ, ನೀವು ಕೊಟ್ರೆ ತಗೊಂತೀವಿ, ಪಿಟಿಷನ್ ಆಗುತ್ತೆ ಹೊರತು ಅದು ಸ್ಟ್ರಾಂಗ್ ಆಗಲ್ಲ. ನಾವು ಯಾರು ಬರ್ತಿಲ್ಲ ಸ್ವಾಮಿ, ಅಟ್ಲೀಸ್ಟ್ ತಗೊಳ್ಳಿ ಆಯ್ತು, ಕರ್ಸಿ ಅವನ್ನ ಅಂತ ಹೇಳಿ ನಾವು ಸ್ಟೇಷನ್ ಹತ್ರ ಮಾತಾಡಿ ಕಂಪ್ಲೇಂಟ್ ಕೊಟ್ಟು, ಗಣೇಶ್ ಅನ್ನೋ ವ್ಯಕ್ತಿ ಹೆಸರಲ್ಲಿ ಅವ್ರು ಯೋಗ ಅಸೋಸಿಯೇಷನ್ ಅಲ್ಲಿ ಇದ್ರು, ಅವ್ರ ಹೆಸರಲ್ಲಿ ಕಂಪ್ಲೇಂಟ್ ಕೊಡಿಸಿ ಬಂದಿದ್ವಿ. ಕೊಟ್ಟು ಬಂದಾದ್ಮೇಲೆ ನಾನು ಹಬ್ಬಕ್ಕೆ ಅಂತ ಗಣೇಶ ಹಬ್ಬಕ್ಕೆ ಊರಲ್ಲಿ ಇದೀನಿ. ಆಗ ಅದೇ ಎಸ್ ಐ ನನ್ ಕಾಲ್ ಮಾಡ್ತಾರೆ, ಮಂಜೇಶ್ ಅವರೇ ನೀವು ಇವಾಗ ವಿಕ್ಟಿಮ್ ಕರ್ಕೊ ಬಂದಿಲ್ಲ ಅಂದ್ರೆ ಇವರು ನಿರಂಜನ್ ಬಂದಿದ್ದಾರೆ, ನಿಮ್ಮ ಮೇಲೆ FIR ಮಾಡ್ಬೇಕಾಗುತ್ತೆ, ನಾವು ಅವ್ರು ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾನು ಅರೆ ಸರ್ ಅನ್ಯಾಯ ಆಗಿದೆ ಅಂತ ಧ್ವನಿ ಎತ್ತಿ, ಯಾಕೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಆಲ್ರೆಡಿ, ನಾನು ಧ್ವನಿ ಎತ್ತಿ ಈ ತರ ಮಾಡಿದಕ್ಕೆ ನೀವು ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ತೀರಾ ಅಂತ ಹೇಳಿದ್ರೆ ಹೇಗಿದು ಅಂತ ಹೇಳಿದಾಗ, ಯಾಕಂದ್ರೆ ಆ ವಿಡಿಯೋ ಮಾಡಿದಾಗ ಈ ಹುಡುಗಿ ಇದೆಯಲ್ಲ, ಆ ಹುಡುಗಿ ಸರ್ ದಯವಿಟ್ಟು ಬಿಡ್ಬೇಡಿ, ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ, ವಿತ್ ಪ್ರೂಫ್ ಇದೆ ನನ್ನ ಹತ್ರ, ಇನ್ಸ್ಟಾಗ್ರಾಮ್ ಅಲ್ಲ ವಿಡಿಯೋ ನೋಡಿ, ದಯವಿಟ್ಟು ಬಿಡ್ಬೇಡಿ ಸರ್ ಅವನ ಹತ್ರ, ಅವ್ನ ಎಗ್ನೆಸ್ಟ್ ನನ್ನ ಹತ್ರ ವಿಡಿಯೋಸ್ ಇದೆ ಪರ್ಸನಲ್. ನನಗೆ ಆ ಹುಡುಗಿ ಅಲ್ಲಿವರೆಗೂ ನನಗಾಗಿತ್ತು ಅಂತ ಹೇಳಿಲ್ಲ ನನ್ನ ಹತ್ರ, ನಂತರ ವಿಡಿಯೋಸ್ ಇದೆ ಬಿಡಬೇಡಿ ಅಂದಾಗ ನಾನು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟ, ಕಾಂಟ್ಯಾಕ್ಟ್ ಮಾಡಿ ಕಳಿಸ್ಕೊಟ್ರು. ಅವಾಗ ಅಮ್ಮ ಹೆಂಗಮ್ಮ ನನ್ನ ಮುಂದೆನೇ ಆಗ್ತಾ ಇತ್ತು ಸರ್, ಇದು ತುಂಬಾ ಇದು ಕಚಡ ಅಂದ್ರೆ ಕಚಡ, ಇದೆಲ್ಲ ಥಾಯ್ಲ್ಯಾಂಡ್ ಅಲ್ಲಿ ಹೇಳ್ಕೋಬಾರ್ದು ಮೇಡಮ್, ಹೇಳ್ಕೋಬೋದಲ್ಲೋ ಗೊತ್ತಿಲ್ಲ, ಚಿಕ್ಕ ಹುಡುಗಿನೂ ಬಿಟ್ಟಿಲ್ಲ,
ಚಿಕ್ಕ ಚಿಕ್ಕ ಹುಡುಗಿರ್ನ ಯಾಕೆ ಅಂದ್ರೆ ಮೆಡಲ್ ಕೊಡಿಸಿ ಅಂತ ಆಸೆ ಇಡ್ತಾನೆ, ಮತ್ತೆ ಬಲವಂತ ಮಾಡ್ತಾನೆ, ಮತ್ತೆ ಅವ್ರ ಪೇರೆಂಟ್ಸ್ಗೂ ಅಷ್ಟೇ ಆಮಿಷ ಕೊಡ್ತಾನೆ. ಈ ತರ ಮಾಡಿ 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 ಎಷ್ಟು ಜನ ಹೆಣ್ಮಕ್ಳು, ನನ್ಗೆ ಎಲ್ಲಾರ್ಗೂ ಗೊತ್ತು ಮೇಡಮ್. ಅದು ಯೋಗ ಫೀಲ್ಡ್ ಅಲ್ಲಿ ಯಾರು ಇದ್ರು ನೀವು ನೋಡ್ತಾ, ಯೋಗ ಫೀಲ್ಡ್ ಯಾರು ನೋಡ್ತಿದ್ರು ನಿಮ್ಗೆ ಎಲ್ಲರಿಗೂ ಗೊತ್ತು ನಿಮ್ಗೆ ಯಾರ್ಯಾರಿಗಾಗಿದೆ ಏನೇನಾಗಿದೆ ಅಂತ. ನಿಮ್ಗೆ ಬರೋ ಧೈರ್ಯ ತಾಕತ್ತು ನಿಮ್ಮ ಮನೆ ಮಕ್ಕಳಿಗೋಸ್ಕರ ನೀವೇ ಫೈಟ್ ಮಾಡಿಲ್ಲ, ನಾನು ಥರ್ಡ್ ಪಾರ್ಟಿ ನನ್ನಂತ ಬಂದು ನಿಮ್ಗೋಸ್ಕರ ಹೋರಾಡ್ಬೇಕಾ? ನಾಚಿಕೆ ಆಗ್ಬೇಕು, ಸೀರಿಯಸ್ ಆಗಿ ನಾಚಿಕೆ ಆಗ್ಬೇಕು ನಿಮ್ಗೆಲ್ಲ. ಯಾರ್ಯಾರಿಗಾಗಿದೋ ಬಂದ್ ಮಾಡಿ ಅಂತ ಕೇಳ್ಕೊಂಡಿದೀನಿ ಮೇಡಮ್, ಯಾರು ಬಂದಿಲ್ಲ. ಆ ಹುಡುಗಿ ಮಾತ್ರ ಕಂಪ್ಲೇಂಟ್ ಮಾಡಿದಿಲ್ಲ. ನನಗೆ ನಿಮ್ಮ ಮೇಲೆ ಕಂಪ್ಲೇಂಟ್ ಆಗುತ್ತೆ ಏನಾದ್ರೆ ನಾನು ಸುಮ್ಮನೆ ಕೂರಲ್ಲ, ನಾನು ಖಂಡಿತವಲ್ಲ ನಾನು ಬರ್ತೀನಿ, ಅವನ ಮೇಲೆ FIR ಮಾಡ್ತೀನಿ ಅಂತ ಹೇಳಿ ಶನಿವಾರನೇ ಬಂದು ಸ್ಟೇಷನ್ಗೆ, ಬೇರೆ ಊರಲ್ಲಿದ್ರು, ಆ ಊರಿಂದ ಓಡ್ ಬಂದ್ರು ಪಾಪ, ಓಡ್ ಬಂದು ಸ್ಟೇಷನ್ಗೆ ಬಂದು, ಸ್ಟೇಷನ್ ಬಂದಾಗೆ ಮೇಡಮ್ ವಿಷಯ ಗೊತ್ತಾಗಿದ್ದು ಈ ಹುಡುಗಿಗೂ ಆಗಿದೆ, ಇದೇ ತರ ಆಗಿದೆ ಅಂತ. ಕಣ್ಣ ನೀರು ತುಂಬ್ಕೊಬಿಡ್ತು ಮೇಡಮ್ ನಮ್ಗಂತೂ. ಬೇರೆ ಯಾರಿಗೂ ಆಗಿದೆ, ವಿಡಿಯೋ ಕಳ್ಸಿದ್ರು, ಬಂದು ಹೇಳಮ್ಮ ಸತ್ಯ ಹೇಳಮ್ಮ ಅಂತ ಕರ್ಸಿದಷ್ಟೇ ನಾವು. ಇದು ನೋಡಿದ್ರೆ ನಮ್ಗೆ ಆಗಿದೆ ಅಂತ ಬಂದಾಗ ಇದು ಪೋಕ್ಸ್ಕೋ ಆಗಿ FIR ಮಾಡ್ಸೋವಾಗ ಎಷ್ಟು ನಾನು ಆಕ್ರೋಶ ಹೆಂಗಿತ್ತು ಅಂದ್ರೆ ಮೇಡಮ್, ಸ್ಟೇಷನ್ ಹತ್ರ ತಾಳ್ಮೆಯಿಂದ ಇದ್ದೀನಿ ಅಂದ್ರೆ ಕಾನೂನಿಗೆ ಮಾತ್ರ ಇದೆ ಮೇಡಮ್, ಇನ್ನೇನು ಇಲ್ಲ. ಬೇರೆ ತರ ಮಾಡಕ್ ಎಲ್ಲಾರ್ಗೂ ಬರುತ್ತೆ ಮೇಡಮ್. ಯಾಕಂದ್ರೆ ನಾನು ಪಬ್ಲಿಕ್, ಯಾಕಂದ್ರೆ ನಾನು ಸರ್ಕಾರಕ್ಕೆ ಅದಕ್ಕೆ ಕೇಳ್ತೀನಿ, ನನ್ನಿಂದ ನೀವು, ನಿಮ್ಮಿಂದ ನಾವಲ್ಲ. ನಾನು ಹಂಗ್ ಬದುಕ್ದವ್ ನಾನು. ಸ್ಟೇಷನ್ ಅಲ್ಲಿ ಸರ್ ಹುಡುಗಿ ಹೆಸರಾಗ್ಲಿ ಅವ್ರ ವಿಷಯ ಅಲ್ಲಿ ಈಚೆ ಬರಬಾರ್ದು ಅಂತ FIR ಮಾಡ್ಸಕ್ RR ಸ್ಟೇಷನ್ ಕೂತಿದ್ವಿ. ಯಾರು ಲೀಕ್ ಮಾಡಿದ್ರೋ, ಹೇಗ್ ಲೀಕ್ ಮಾಡಿದ್ರೋ ಗೊತ್ತಿಲ್ಲ ಮೇಡಮ್. ವಿತಿನ್ ಇನ್ನೂ FIR ಇನ್ನ ಆಗ್ತಾ ಇದೆ, ಮಾಡ್ತೀವಿ ಅಂತ ಸರ್ಕಲ್ ಇನ್ಸ್ಪೆಕ್ಟರ್ ಮಾತು ಕೊಟ್ಟು, ಅವರು ನಮ್ ಸಪೋರ್ಟಿವ್ ಆಗೇ ಇದ್ರು. ಅವ್ರೊಬ್ರೆ ನನ್ನ ಸ್ಟೇಷನ್ ನಂಬ್ತಾರ, ಅವ್ರೊಬ್ಬನೇ ನಾನು. ಅವ್ರು ಮಾಡಿ ಹೋಗಿದಾರೆ. ಯಾರು ಲೀಕ್ ಮಾಡಿದ್ರೋ ಏನೋ ಗೊತ್ತಿಲ್ಲ. ಆಲ್ರೆಡಿ ಹುಡುಗಿಯವರ ತಂದೆಗೆಲ್ಲ ಹೋಗಿ ಯಾವ್ದೋ ಸ್ವಾಮೀಜಿಗಳಿಂದ ನಿಮ್ ಮಗಳು ಈ ತರ ಕಂಪ್ಲೇಂಟ್ ಕೊಡಕ್ ಹೋಗಿದಾಳೆ ಅಂತ, ತಡೀರಿ ಬೇಡ ಕುತ್ಕೊಂಡ್ ಮಾತಾಡೋಣ. ಹೆಂಗ್ ಲೀಕ್ ಆಯ್ತು ಯಾರು ಗೊತ್ತು? ಅಂದ್ರೆ ಈ ಆ ಸ್ಟೇಷನ್ ಅಲ್ಲೇ ಯಾರೋ ನಿರಂಜನ್ ಮೂರ್ತಿ ಲೀಕ್ ಮಾಡಿರ್ಬೇಕು, ನಿರಂಜನ್ ಮೂರ್ತಿ ಸ್ವಾಮೀಜಿಗಳಿರ್ಬೇಕು, ಸ್ವಾಮೀಜಿ ಮುಖಾಂತರ ಹುಡುಗಿ ತಂದೆ ಕಾಲ್ ಮಾಡಿಸಿದ್ದಾರೆ. ಹುಡುಗಿ ಅವತ್ತು ತಳ್ಕೊಂಡಿದ್ದಾರೆ, ಅಣ್ಣ ನಿಮ್ಮನ್ನ ನಂಬ್ ಬಂದಿದ್ದೀನಿ, ಯಾರಿಗೂ ಗೊತ್ತಾಗಲ್ಲ ಅಂದ್ರೆ ಇವಾಗ ಎಲ್ಲಾರ್ಗೂ ಗೊತ್ತಾಗಿದೆ, ನಿನ್ನ ಇಷ್ಟ ಅಮ್ಮ, ನೀನ್ ಧೈರ್ಯ ತಗೊಂಡು ಮಾಡೋ ಆಗಿದ್ರೆ ಮಾಡೋ, ನಿಂಗೆ ಅನ್ಯಾಯ ಆಗಿದ್ರೆ ಖಂಡಿತವಲ್ಲ ನಾನು ಮಾಡ್ತೀನಿ ಅಂತ ಅವ್ರ ತಂದೆಗೆಲ್ಲ ಕನ್ವಿನ್ಸ್ ಮಾಡಿ ಸ್ಟೇಷನ್ ಅಲ್ಲಿ ನೈಟು 12:30 1 ಗಂಟೆ ಆಯ್ತು ಮೇಡಮ್. ನಾವು ಎಲ್ಲ ಮನೆಗೆ ಹೋಗಿದ್ದು 2 ಗಂಟೆ ಆಯ್ತು ಅವತ್ತು ರಾತ್ರಿ. ಕಾನೂನಿನ ಪ್ರಕಾರ 10 ಗಂಟೆ ಆಗ್ತಿದಾಗೆ ಹೆಣ್ಮಕ್ಳು ಸ್ಟೇಷನ್ ಇರೋ ಆಗಿಲ್ಲ, ಹೇಗೆ 12 ಗಂಟೆ 1 ಗಂಟೆವರೆಗೆ ಇರಿಸ್ಕೊಂಡ್ರು? ನಾವೆಲ್ಲ ಅಲ್ಲೇ ಏನಾಯ್ತು ಅಂದ್ರೆ ಮೇಡಮ್, FIR ಹಾಕೋದು ಪ್ರೊಸೀಜರ್. ಯಾಕಂದ್ರೆ ಹುಡುಗಿ ಸ್ಟೇಷನ್ ಬಂದಿದ್ದೆ 5:30 6 ಗಂಟೆ ಆಗಿತ್ತು. ಎನ್ಕ್ವೈರಿ ಮಾಡಿ ತಗೊಂಡು FIR ಸ್ಟಾರ್ಟ್ ಮಾಡಿದ್ದೆ 7:30 8 ಆಯ್ತು. ಆ ಇನ್ಸ್ಪೆಕ್ಟರ್ಗೆ ಈ ವಿಷಯದಲ್ಲಿ ನನಗೆ ಅದು ಪಾಸಿಟಿವ್, ನಾನು ಅನ್ಕೊಂತಾ ಇರೋ ತರ ಇದ್ರೆ ನಂಗೂ ಸಂತೋಷ ಮೇಡಮ್. ನಾನು ಅನ್ಕೊಂತಾ ಇರೋದು ಇದು. ಅವ್ರು ಕಾಳಜಿ ತಗೊಂಡು, ಆ ಸ್ಟೇಷನ್ ಇನ್ಸ್ಪೆಕ್ಟರ್ ಮಾತ್ರ ಹೇಳ್ತಾ ಇದೀನಿ ಮೇಡಮ್, ಬೇರೆ ಯಾವ ಪೊಲೀಸವ್ರಿಗೂ ಹೇಳ್ತಿಲ್ಲ. ಇನ್ಸ್ಪೆಕ್ಟರ್ ಕಾಳಜಿ ತಗೊಂಡು ಇವತ್ತೇ FIR ಆಗ್ಲಿ, ಇವತ್ತೇ ನಾನು ಮಾಡಿಸ್ತೀನಿ, ಎಷ್ಟೊತ್ತೇ ಆಗೋ ಅನ್ನ ಬಿಡೋದ್ ಬೇಡ ಅಂತ ಹೇಳಿ ಆ ಕಾರಣಕ್ಕೆ ಡಿಲೇ ಆಗಿರ್ಬೋದು ಅಂತ ನಾನು ಅನ್ಕೊಂತಾ ಇದ್ದೀನಿ. ಅದೇ ಸತ್ಯ ಆಗಿದ್ರೆ ಎಲ್ಲರಿಗೂ ಒಳ್ಳೇದು ಮೇಡಮ್. ಅದೇನಾದ್ರು ಸುಳ್ಳು ಬೇಕು ಅಂತಾನೆ ಡಿಲೇ ಆಗಿದೆ ಅನ್ನೋ ಕಾರಣದ್ರೆ ನಾನಂತೂ ಸುಮ್ಮನೆ ಇರಲ್ಲ ಮೇಡಮ್, ಇದಂತೂ ಸತ್ಯ. ಅಷ್ಟೊತ್ತಾಗಿ FIR ಆದ್ಮೇಲೆ ಸಂಡೇಯಿಂದ ಆ ಹಾಸ್ಪಿಟಲ್ ಆಗ್ಲಿ, ಆ ಹುಡುಗಿ ನಾವು, ಯಾಕಂದ್ರೆ ನಾನು ಒಬ್ನೆಲ್ಲ ಮೇಡಮ್, ನಾನಾಗ್ಲಿ ನನ್ನ ಟೀಮ್ ಆಗ್ಲಿ, ನಮ್ಮ ಯಾಕಂದ್ರೆ ಕಂಪ್ಲೇಂಟ್ ಕೊಡಕ್ ಹೋಗಿದಾಗ ನಾನು ಅವಿನಾಶ್, ನಮ್ಮ ಅಡ್ವೊಕೇಟು ನಾಗರಾಜು ಅಂತ, ಅವ್ರೆಷ್ಟು ಸ್ಟ್ರಾಂಗ್. ಯಾಕಂದ್ರೆ ಮೇಡಮ್ ನಾನು ಏನೋ ಹೇಳ್ಕೋಬೇಕು ಅಂತ ಹೇಳ್ತಿಲ್ಲ, ನನ್ನ ಕಣ್ಮುಂದೆ ನಾನು ನೋಡ್ತಾ ಇದ್ದೀನಿ. ನಾನು ಅಷ್ಟೊತ್ನಲ್ಲೂ 2 ಗಂಟೆವರೆಗೂ ಯಾವ ಅಡ್ವೊಕೇಟ್ ಆದ್ರೂ ನಿಂತ್ಕೊಳಲ್ಲ. ಬಂದ್ರು ಕಂಪ್ಲೇಂಟ್ ಮಾಡ್ರಿ ಹೋಗ್ರಿ ಹಂಗಿರೋರು. ರಾತ್ರಿ 2 ಗಂಟೆ ಆಯ್ತು, ಭಾನುವಾರ ಆಯ್ತು, ಸೋಮವಾರ ಆಯ್ತು, ಪ್ರತಿದಿನ ನಾನಾಗ್ಲಿ ನಮ್ಮ ಟೀಮ್ ಆಗ್ಲಿ 24 hours ಹುಡುಗಿ ಜೊತೆ ಕಾಯ್ದ್ವಿ ಮೇಡಮ್. ಯಾಕೆಂದ್ರೆ ನಮಗ್ ಭಯ, ಇನ್ಫ್ಲೂಯೆನ್ಸ್ ಇರೋ ವ್ಯಕ್ತಿ ಮೇಡಮ್. ಓಪನ್ ಆಗಿ ಹೇಳ್ತಾ ಇದೀನಿ, ನಿರಂಜನ್ ಮೂರ್ತಿ ಓಪನ್ ವಾರ್ನಿಂಗ್ ಕೊಡ್ತೀನಿ. ನೀನ್ ಇವಾಗ ಅವ್ನಿಗೆ ಸ್ಟೇಷನ್ ಅಲ್ಲಿ ಅದೇ ಹೇಳ್ತಾ ಇದೀವಿ, ಹೈ ಇನ್ಫ್ಲೂಯೆನ್ಸ್ ಇದೆ ಅವ್ನಿಗೆ, ಹೈ ಇನ್ಫ್ಲೂಯೆನ್ಸ್ ಇದೆ. ಹೇಳ್ಕೋಬಾರ್ದು ಹೆಸರು, ಅಂತ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ. ದಯವಿಟ್ಟು ಆದಷ್ಟು ಬೇಗ ಅರೆಸ್ಟ್ ಮಾಡಿ ಕಂಪ್ಲೇಂಟ್ ತಗೊಂಡು ಮಾಡಿ. ಫೋನ್ ನಾವು ಕಂಪ್ಲೇಂಟ್ ಕೊಡಕ್ ಹೋದಾಗ ಅಟ್ಲಿ ಫೋನ್ ಯಾರು ಮಾಡಿ ಸರ್ ಅಂದ್ರೆ, ಅವ್ರು SI ಹೇಳ್ತಾರೆ ಅವ್ರಿಲ್ಲ 3 ದಿನ ಆಗುತ್ತಂತೆ, ಊರಲ್ಲಿ ಇದಾರಂತೆ. ಅವ್ರಿಗೆ ಗೊತ್ತಿ ವಿಚಾರ, ಅವ್ರು ಕಂಪ್ಲೇಂಟ್ ಕೊಟ್ಟು ಹೋಗಿದ್ರಲ್ಲ, ಅದೇ ಕೇಳಿ ಅಟ್ಲಿ ಫೋನ್ ಯಾರು ಮಾಡ್ಬೇಕಾಯ್ತಲ್ಲ ನಮ್ಮ ಮುಂದೆ. ಈ ತರ ಬಂದಿದ್ದಾರೆ ಮಂಜೇಶ್ ಅನ್ನೋ ವ್ಯಕ್ತಿ, ಬಾಪ ಹುಡುಗಿ ಬರ್ತಾ ಇದಾರಂತ, ಮಂಗಳವಾರ ಬರ್ತಾರಂತಪ್ಪ, ನೀವು ಬೆಳ್ಸ್ಕೊಳಂಗಿರ ಬೆಳ್ಸ್ಕೊಳ್ಳಿ, ನಾನು ನೋಡಿ ಇಲ್ಲೇ ಬಿಟ್ಟು, ಹುಡುಗಿ ಬರೋಕ್ಕೂ ಮುಂಚೆ ಮಾತಿದ್ದು, ಬೆಳ್ಸ್ಕೊಳ್ಳಿ, ನಾವು ಮೈ ಮೇಲೆ ಹಾಕೊಳಂಗಿರ ಹಾಕೊಳ್ಳಿ, ಬಿಡಂಗಿರ ನಿಮ್ ಇಷ್ಟ, ಏನಾರು ಮಾಡಿ ನಿಮ್ ಇಷ್ಟ, ನಾವೇನೋ ಮಾಡಕ, ನೀವೇನು ಯಾರು ಕಂಪ್ಲೇಂಟ್ ಕೊಡ್ರು ನಾವು ತಗೊಂತೀವಿ ಅಂತ ಅಂದ್ರು. ಅಂದ್ರೆ ಇಂಡೈರೆಕ್ಟ್ ಆಗಿ ನೀವು ಕಾಂಪ್ರಮೈಸ್, ನಾವೇನು ಕಾಂಪ್ರಮೈಸ್ ಆಗೋಣ? ಇಲ್ಲಿ ದುಡ್ಡಿಗೆ ಬದುಕಿಲ್ಲ ಮೇಡಮ್. ನಾನಾಗ್ಲಿ ನಮ್ಮ ಟೀಮ್ ಆಗ್ಲಿ ಯಾರೇ ಆಗ್ಲಿ, ನಾವು ನಮ್ ಜೊತೆ ಇರೋರು ಅಷ್ಟೇ, ದುಡ್ಡಿಗೆ ಯಾರು ಇಲ್ಲ, ದೋಸ್ತಿಗೋಸ್ಕರ ಇರೋದು, ಜನಕ್ಕೋಸ್ಕರ ಇರೋದು. ನಾವು ಜನಕ್ಕೆ ಏನೋ ಅನ್ಯಾಯ ಆಗುತ್ತೆ ನಿಂತ್ಕೊಂತೀವಿ. ಅವ್ನು 1,00,000 ಕೊಡ್ತಾನೆ, ಕೋಟಿ ಕೊಡ್ತಾನೆ ಮಾರಕ್ ನಾವೇನೋ ಇದಲ್ಲ. ನಾವು ಜನಕ್ಕೆ ಅಂತ ನಿಂತ್ಕೊಂಡು ಹೋರಾಟಗಾರರು ಮೇಡಮ್. ಅವ್ರಷ್ಟೇ ಅಲ್ಲ ಮೇಡಮ್, ನಾನು ಓಪನ್ ಆಗಿ ಚಾನಲ್ ಮುಖಾಂತರನೇ ಹೇಳ್ತಾ ಇದ್ದೀನಿ. ಅವತ್ತು ರಾತ್ರಿ ತಾವುಗಳು ಅಷ್ಟೇ
ಸಪೋರ್ಟ್ ಆಗ ಅವತ್ತು ರಾತ್ರಿ FIR ಆಗೋ ದಿನ ಪಾಪ ತಮ್ಗೆ 1 ವರ್ಷ ಮಗು ಅಂತ ಕೇಳ್ಪಟ್ಟೆ. ಆ ಮಗುವನ್ನ ಬಿಟ್ಟು ನೀವು ಓಡ್ ಬಂದ್ರಿ, ಒಂದು ಹೆಣ್ಣಿಗೆ ಅನ್ಯಾಯ ಆಯ್ತು ಅಂತ. ನೀವಾಗ್ಲಿ ಆರಾಧ್ಯ ಅವರಾಗ್ಲಿ 2 ಗಂಟೆ ರಾತ್ರಿ 1 ಗಂಟೆ ರಾತ್ರಿಯಲ್ಲಿ 1 ವರ್ಷ ಮಗುನ ಬಿಟ್ಟು ಬರ್ತೀರಾ ಅಂದ್ರೆ ನಿಮ್ಮ ಮನಸ್ಸು ನಾನು ಅಲ್ಲೇ ಅರ್ಥ ಮಾಡ್ಕೊಬಿಟ್ಟೆ ಮೇಡಮ್. ನನ್ಗಿಂತ ಜನಗಳು ಬೇಕು ನನ್ನ ಸಮಾಜಕ್ಕೆ, ಇಂಥ ಜರ್ನಲಿಸ್ಟ್ ಬೇಕು, ಇಂಥ ಚಾನಲ್ಗಳು ಬೇಕು, ಅಂತ ಒಳ್ಳೊಳ್ಳೆ ಅಧಿಕಾರಿಗಳು ಬೇಕು. ಆಗ್ಲೇ ಏನಾರು ಅನ್ಯಾಯ ತಡೆ ಆಗೋದು. ಒಬ್ಬನೇ ಒಂದೇ ಹುಡುಗಿ ಹೋಗಿ ಮಾಡ್ತಾರೆ ಅಂದ್ರೆ ಆಗಲ್ಲ, ಒಬ್ಬ ಮಂಜೇಶನೇ ಹೋಗಿ ಒಬ್ಬ ಪ್ರಜಾಸೈನಿಕನ ಆಗಲ್ಲ. ಎಲ್ಲ ಒಗ್ಗಟ್ಟಾಗಿ ಇದೇ ತರ ಪವರ್ ಆಗಿದ್ರೆ ಏನಾದ್ರು ಸಾಧ್ಯ. ಇಂಥವ್ರು ನಾವೆಲ್ಲ ಇದೀವಿ. ನಾನು ಎಲ್ಲ ಹೆಣ್ಮಕ್ಳಿಗೆ ಅದೇ ಹೇಳ್ತಾ ಇದೀನಿ, ಇಂಥ ನಮ್ದೊಂದು ಟೀಮ್ ಇದೆ, ನಾವೆಲ್ಲ ನಿಂತ್ಕೊಂಡು ನಿಮ್ಗೆ ಸಪೋರ್ಟ್ ಮಾಡ್ತಾ ಇದೀವಿ. ಯಾರಿಗೆ ಅನ್ಯಾಯ ಧೈರ್ಯವಾಗಿ ಬನ್ನಿ, ಈಚೆ ಬನ್ನಿ, ನಮ್ಗೆ ಈ ತರ ಆಗಿದೆ ಅಂತ ಹೇಳ್ಕೊಳ್ಳಿ. ನಿಮ್ಮ ಅದೇನಂತಾರಲ್ಲ, ನಿಮ್ಮಂತವ್ರು ಭಯ ಪಟ್ಕೊಂಡು ಬೇಜಾರಾಗ್ಬಿಡ್ರಿ ಮೇಡಮ್, ಈ ತರ ಹೇಳ್ತಾ ಏನಂತ. ನಿಮ್ಮಂತವ್ರು ಭಯ ಪಟ್ಕೊಂಡು ಈ ತರ ಬದುಕೋದಾಗ ಬೇಡ, ಸತ್ತೋಗ್ಬಿಡ್ರಿ ಒಂದ್ ಪಕ್ಷ. ಭಯ ಪಟ್ಕೊಂಡು ಅನ್ಯಾಯ ಆದ್ರೂ ಪರವಾಗಿಲ್ಲ, ನಮ್ ದೌರ್ಜನ್ಯ ಆದ್ರೂ ಪರವಾಗಿಲ್ಲ, ನಮ್ಮ ಮೇಲೆ ಅತ್ಯಾಚಾರ ಆದ್ರೂ ಪರವಾಗಿಲ್ಲ, ನಾನು ಮಾನ ಮರ್ಯಾದೆ ಹೋಗ್ಬಿಟ್ಟು ನಾನು ಈಚೆ ಹೋಗ್ಬಾರ್ದು ಅನ್ನೋಗಿದ್ರೆ ದಯವಿಟ್ಟು ಒಂದ್ ಪಕ್ಷ ನೀವು ಸತ್ತು ಹೋಗ್ರಿ ಹೊರತು ನಿಮ್ಮಂತವ್ರಿಂದ ನಮ್ಮ ದೇಶಕ್ಕೇನು ಉಪಯೋಗ ಇಲ್ಲ. ಯಾಕೆಂದ್ರೆ ನೀವು ಸುಮ್ಮನೆ ಇದ್ರೆ ನಿಮ್ಗಾಗಿರೋದು ಇನ್ನೊಂದು 10 ಜನಕ್ಕಾಗುತ್ತೆ. ಅದನ್ನ ತಡೆಗಟ್ಟಬೇಕಂದ್ರೆ ನೀವು ಧೈರ್ಯವಾಗಿ ಬರಬೇಕು. ಅದು ತಗೊಂಡಿಲ್ಲ ಅಂದ್ರೆ ಇಂಥ ಕಾಮಕರು, ಇಂಥ ಅತ್ಯಾಚಾರಗಳು ಅವ್ನು ಸುಮಾರು 10 ವರ್ಷದಿಂದ ಇದಕ್ಕೆ ಮಾಡ್ಕೊ ಬರ್ತಾ ಇದ್ದಾನೆ. ಯಾರಿಗಾರು ಗೊತ್ತಾಯ್ತಾ? ಎಲ್ಲಾರ್ಗೂ ಗೊತ್ತು. ಈ ಕಂಪ್ಲೇಂಟ್ ಕೊಟ್ಟರೆ ಹುಡುಗಿಗೂ ಗೊತ್ತು. ಒಬ್ರಾರು ಬಂದು ಧೈರ್ಯವಾಗಿ ಮಾಡಿದ್ರ ಇಲ್ಲ. ಯಾವನೋ ನನ್ನಂತ ಅವನೊಬ್ಬ ಇಂಥವ್ನು ಇದಾನೆ ಅಂತ ಧ್ವನಿ ಎತ್ತಿದಕ್ಕೆ ಯಾರು ಬರ್ತಾರೆ. ಅಂದ್ರೆ ಯಾಕೆ ನಮ್ಮಂತವ್ರಿಗೆ ಯಾಕೆ ಕಾಯ್ತಾ ಇದ್ದೀರಾ ನೀವು ಅಂತ ನನ್ನ ಪ್ರಶ್ನೆ. ಸತ್ಯ. ನೀವು ನಿರಂಜನ ಮೂರ್ತಿಗೆ ಫೋನ್ ಮಾಡಿದಾಗ ಅಥವಾ ವಿಡಿಯೋನ ಮಾಡಿದಾಗ ನಿಮ್ಗೊಂದು ಕರೆ ಬರುತ್ತೆ. ಆ ಕರೆನಲ್ಲಿ ಕೆಲವೊಂದು ಮಾತುಗಳನ್ನ ಆಡ್ತಾರೆ. ಏನ್ ಆಡ್ತಾರೆ ಮಾತುಗಳು? ಅಯ್ಯ, ನಿರಂಜನ್ ಮೂರ್ತಿನ ಅವ್ರ ಕಡೆಯವರ ಮೇಡಮ್? ಅವ್ರ ಕಡೆಯವರು ಒಬ್ರು ರಾತ್ರಿ ಒಬ್ರು ಫೋನ್ ಮಾಡ್ತಾರೆ. ಅದು ಕರೆಕ್ಟ್ ಆಗಿ ಗೊತ್ತಿಲ್ಲ, ತಪ್ಪಿರೋ ದಯವಿಟ್ಟು ಸರಿ ಮಾಡ್ಕೊಂತೀನಿ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಮಂಜೇಶ್ ನಿಮ್ಮನ್ನ ನೋಡಿದೀವಿ ನಾವು, ಈ ತರ ಎಲ್ಲ ನಿರಂಜನ್ ಮೂರ್ತಿ ಅವ್ರು ಏನಪ್ಪ ಏನಾಗಿದೆ, ಏನ್ ಸಮಸ್ಯೆ, ಈ ತರ ಕಂಪ್ಲೇಂಟ್ ಬಂದಿದೆ ಸರ್, ಏನಾಯ್ತು ಅರೋಣ. ಅದು ಅವ್ರಿಗೆ ಒಪ್ಕೊಂಡು ಪಾಂಡಿಚೇರಿಯಲ್ಲಿ ಈ ತರ ವಿಡಿಯೋಸ್ ಎಲ್ಲ, ಅದು ಮಸಾಜ್ ಅಪ್ಪ. ಅದು ಏನಂದ್ರೆ ಅವ್ರ ಮೇಕೆ ನೋವಿತ್ತು, ಒತ್ಕೊಳಕ್ ಹೋಗಿದ್ದು ಅಷ್ಟೇ. ಅವಾಗ ಅವರೇ ಬಿಟ್ಕೊಟ್ರು. ಪಾಂಡಿಚೇರಿಯಲ್ಲಿ ಕಂಪ್ಲೇಂಟ್ ಕೊಟ್ಟಾಗ ಏನಾಗಿತ್ತು, ನಿರಂಜನ್ ಮೂರ್ತಿ ಮುಟ್ಟೆ ಇಲ್ಲ ಮಾಡೇ ಇಲ್ಲ ಅಂತ ಅವ್ನು ಇದ್ ಮಾಡಿದ್ದು. ಇವನ ಬಾಯ್ ಬಿಟ್ಟ, ಸಿಕ್ಕಾಕೊಂಡ್ರಲ್ಲ. ನಮ್ಗೆ ಬಂದ್ ಮಾತಾಡಿ, ನಿಮ್ ನ್ಯಾಯ ನಂಬರ್ ಕೊಡಿ, ಮಾತಾಡ್ತೀನಿ. ನಮ್ಮ ಅಡ್ವೊಕೇಟ್ ಒಂದೇ ಹೇಳ್ಕೊಟ್ರು ಮೇಡಮ್, ನಮ್ ನಾಗರಾಜ್ ಅವರು, ದಯವಿಟ್ಟು ಬೇಡ ಮಂಜೇಶ್, ಏನೇ ಇದ್ರು ಸ್ಟೇಷನ್ ವರ್ಕ್ ನಮ್ಮ ಹತ್ರ ಏನ್ ಮಾತಾಡೋದು ಸರ್, ಏನೇ ಇದ್ರು ನಗರ ಸ್ಟೇಷನ್ ಬನ್ನಿ, ಅಲ್ಲೇ ಮಾತಾಡಿ ಅಂತ ಹೇಳಿ ಕಟ್ ಮಾಡಿದೆ. ಓಕೆನಪ್ಪ ಆಯ್ತು ಅಂತ ಕಟ್ ಮಾಡಿದ್ರು. ಯಾರು ಬಂದಿಲ್ಲ ಮೇಡಮ್, ಎಲ್ಲ ಈ ಇನ್ಫ್ಲೂಯೆನ್ಸ್ ಮಾಡಿಸಿದ್ರು ಫೋನ್ ಅಲ್ಲೇ. ನನ್ ಕಂಪ್ಲೇಂಟ್ ತಗೊಳ್ದಾರ ಹತ್ರ ಮಾಡಿದ್ರು. ವಿಕ್ಟಿಮ್ ಬರಲೇಬೇಕು, ಪ್ರೂಫ್ ಕೊಡ್ಬೇಕು. ನಾನು ಮೇಡಮ್ ಕಾನೂನಲ್ಲಿ ಸ್ವಲ್ಪ ಸಿಸ್ಟಮ್ ಸರಿ ಇಲ್ಲ ಮೇಡಮ್. ಪ್ರತಿಯೊಂದಕ್ಕೂ ನಂಗೆ ನೀನ್ ಏನೇ ಕಂಪ್ಲೇಂಟ್ ಕೊಡೋಕೆ ನಿನ್ ಪ್ರೂಫ್ ಇದೆ, ಪ್ರೂಫ್ ಕೊಡಿ, ಪ್ರೂಫ್. ಹೆಣ್ಣು ಮಗುಗ ತಾನೇ ಬಂದ್ ನನ್ಗೆ ಅನ್ಯಾಯ ಇದೆ ಸೊಮ್ಮೆ ಪ್ರೂಫ್ ಕೊಡಿ, ವಿಡಿಯೋ ಮಾಡ್ಕೊಳಕಾಗುತ್ತಾ? ಮಾಡಪ್ಪ, ಮುಟ್ಟ ಆದ್ರೆ ಮುಟ್ಟಪ್ಪ ಅಂತ ವಿಡಿಯೋ ಮಾಡ್ಕೊಳಕಾಗುತ್ತಾ? ಒಂದ್ ಹೆಣ್ಣು ಮಗು, ಅದು ಕಾಮನ್ ಸೆನ್ಸ್. ನಮ್ಮ ಭಾರತೀಯ ಹೆಣ್ಣು ಮಕ್ಕಳು ಅಂಜೋದಕ್ಕೆ ಇದು ಮಾಡೋದೇ ಮಾನಕ್ಕೋಸ್ಕರ ಅಂತ. ಮಾನನೇ ಹೋಗಿದೆ ಅಂತ ಒಂದ್ ಹೆಣ್ಣು ಮಗು ಬಂದಿರುತ್ತೆ. ಇನ್ನೇನ್ ಪ್ರೂಫ್ ಬೇಕು ನಿಮ್ಗೆ? ಫಸ್ಟ್ ಕಂಪ್ಲೇಂಟ್ ನನ್ನ ಮಗನ್ ಬಳಿ ಮಗನ ಅರೆಸ್ಟ್ ಮಾಡಿ ಕರ್ಕೊಂಡ್ ನಿಲ್ಲಿಸ್ರಿ. ನಮ್ಮನ್ನ ನಿಲ್ಲಿಸ್ತಾರಲ್ಲ, ಬಾಪ ನಿಮ್ಮಲ್ಲಿ ಕಂಪ್ಲೇಂಟ್ ಆಗಿದೆ ಅಂತ, ನಮ್ದು ತಪ್ಪಿಲ್ಲ ಸ್ವಾಮಿ, ದೇವ ಬಂದು ನಿಂತ್ಕೊಂಡೆ, ಇರ್ರಿ ವಿಕ್ಟಿಮ್ ಕರ್ಸ್ತೀನಿ, FIR ಮಾಡಿಸ್ತೀನಿ, ಇರ್ರಿ ಸ್ವಾಮಿ ಆಯ್ತು ಅಂತ. ಅವ್ನ ಏನ್ ಕರ್ಸಿಲ್ಲ ನೀವು? ಅದೇ ಸಿಂಪ್ಟೆನ್ಸ್ ಇರೋ ವ್ಯಕ್ತಿ ನೀವು ಎಷ್ಟೊತ್ತು ಟ್ರ್ಯಾಕ್ ಮಾಡೋದು, ಎಷ್ಟೊತ್ತು ಸರ್ ಒಬ್ಬ ಕಳ್ಳ ಪಟ್ಟ ಅಂತ ಹಿಡಿತೀರಾ? ಇನ್ನೊಂದು ವಿಷಯ ಕೇಳ್ಪಟ್ಟೆ, ಅವನ್ನ ಟ್ರ್ಯಾಪ್ ಮಾಡೋದಕ್ಕೆ, ಅವನ ನಂಬರ್ನ ಟ್ರ್ಯಾಪ್ ಮಾಡೋದಕ್ಕೆ 3 ದಿನ ಆಗ್ಬೋದು, 1 ವಾರ ಆಗ್ಬೋದು, 1 ತಿಂಗಳು ಆಗ್ಬೋದು ಅನ್ನೋ ಮಾತು ಬಂತು. SI ಮೇಡಮ್, RR ನಗರ್ SI ಅವರೇ ಹೇಳಿದ್ರು. ನಾನು ಹೇಳಿದ್ನಲ್ಲ ಮೇಡಮ್, ಪದೇ ಒತ್ತಿನ ಕೇಳ್ತಾನೆ. ಸರ್ಕಲ್ ಇನ್ಸ್ಪೆಕ್ಟರ್ ಬಿಟ್ಟು ನಾನು ಏನಕ್ಕೆ ನಂಬ್ತಾ ಇಲ್ಲ ಅಂದ್ರೆ ಸ್ಟೇಷನ್ ಅಲ್ಲಿ ನನ್ಗೆ ಅದೇ ಹೇಳಿದ್ರು. ಕಂಪ್ಲೇಂಟ್ ಎಲ್ಲ ಆಯ್ತು, ಹುಡುಗಿ ಮೆಡಿಕಲ್ ಎಲ್ಲ ಆಯ್ತು, ಸ್ಟೇಷನ್ ಬಂದ್ವಿ. ಸರ್ ಯಾವಾಗ ಸರ್ ಅರೆಸ್ಟ್, ಏನು ಕೋರ್ಟ್ಗೆ ಯಾವಾಗ, ಏನೋ ಮಾಜೂರ್ ಯಾವಾಗ? ಇನ್ನು ಮಾಜೂರ್ ಮಾಡಿರ್ಲಿಲ್ಲ. ನಾವು ಆ ಪ್ರಶ್ನೆ ಮಾಡಿದಾಗ ಮಾಜೂರ್ ಟೈಮಲ್ಲಿ ಅವಾಗ ಹೇಳ್ತಿದಾರೆ ಅವರು, ಸರ್ ಟ್ರ್ಯಾಕ್ ಸಿಕ್ಕಿದ್ನ ಸರ್, ಫೋನ್ ಮಾಡಿದ್ರೆ ಇಲ್ಲ ನಾ ಫೋನ್ ಮಾಡಂಗಿಲ್ಲ, ಯಾಕಂದ್ರೆ ಅವ್ನು ಗೊತ್ತಾಗ್ಬಿಡುತ್ತೆ, ಅವ್ನಿಗೆ FIR ಆದ್ ಗೊತ್ತಾರ ಹುಷಾರಾಗ್ಬಿಡ್ತಾನೆ. ಇದೇ ಮಾತಂದ್ರು ಮೇಡಮ್, ನಾನು ಲೈವಲ್ಲಿ ಹೇಳ್ತೀನಿ, ಇದೇ ಮಾತಂದ್ರು. ಅದಾದ್ಮೇಲೆ ಸರ್ ಅಟ್ಲೀಸ್ಟ್ ಅವ್ನು ಓಡೋಗ್ಬಿಟ್ರೆ ಏನ್ ಸರ್, ಪಾಸ್ಪೋರ್ಟ್ ಇವಾಗ ಕೊಡಿ ನಂಬರ್ ಅಂತ ಹುಡುಗಿ ಹತ್ರ ಅವಾಗ ಕೇಳಿ ಇಸ್ಕೊಂತ ಇದಾರೆ. ಸರ್ ಟ್ರ್ಯಾಕ್ ಆಗಿ ಸರ್ ನಂಬರ್ ಕೊಟ್ಟಿದ್ದಲ್ಲ ಪ್ರೊಸೀಜರ್ ಅದು. ಯಾಕಂದ್ರೆ ಅವ್ನು ಎಲ್ಲೇ ದೇಶ ಬಿಟ್ಟು ಹೋದ್ರೆ ಕಷ್ಟ, ಫಸ್ಟ್ ಅದು ಬ್ಲಾಕ್ ಮಾಡ್ಸೋಣ. ಅವ್ನು ಇಲ್ಲೇ ಇದ್ರೆ 1 ವಾರ ಆದ್ಮೇಲೆ ಹಿಡಿಬೋದು, 1 ತಿಂಗಳಾದ್ಮೇಲೆ ಹಿಡಿಬೋದು, ನಾವ್ ಹಿಡದೇ ಹಿಡಿತೀವಿ ಅವನ್ನ. ಇಂಡಿಯಾದಲ್ಲಿದ್ರೆ ದೇಶ ಬಿಟ್ಟು ಹೊರಡಿದ್ರೆ ಕಷ್ಟ, ಫಸ್ಟ್ ಅದನ್ನ ಬ್ಲಾಕ್ ಮಾಡ್ಸೋಣ. ಅರೆ ಅಲ್ಲ ಸ್ವಾಮಿ, ನಂಬರ್ಗಳು ಕೊಟ್ಟಿದೀವಿ, ಎಷ್ಟೊತ್ತು ನಿಮ್ ಟ್ರ್ಯಾಕ್ ಮಾಡೋದಾಗುತ್ತೆ ಅಂದ್ರೆ ಅವರೇ ಕುಮ್ಮಕ್ ಕೊಡ್ತಾ ಇದಾರೆ ಅಲ್ಲಿ. ಇಂಡೈರೆಕ್ಟ್ ಆಗಿ ನಂಗೆ ಅದೇ ಅರ್ಥ ಆಗ್ತಿಲ್ಲ ಮೇಡಮ್. ನನ್ಗೆ ಇನ್ಫ್ಲೂಯೆನ್ಸ್ ಇದೆ, ಅದೇ ಬಡ್ಕೊಂತಾ ಇದೀನಿ. ನನ್ಗೆ ಹೈ ಲೆವೆಲ್ ಇನ್ಫ್ಲೂಯೆನ್ಸ್ ಇದೆ. ಅವ್ನ್ ಯಾವ್ದೇ ಮಿನಿಸ್ಟರ್ ಹತ್ರ ಬೇಕಾದ್ರೂ ಕುತ್ಕೊಂಡ್ ಮಾತಾಡ್ತಾನೆ. ಓಪನ್ ಆಗಿ ಹೇಳ್ತೇನೆ, ದೊಡ್ಡ ಸ್ವಾಮೀಜಿಗಳು, ದೊಡ್ಡ ಗುರುಗಳೇ ಅವ್ನಿಗೆ ಸಪೋರ್ಟ್ ಇದಾರೆ. ಇಂಥವ್ನು ಅಂತ ಗೊತ್ತಿಲ್ವನೋ ಮೋಸ್ಟ್ಲಿ ಅವ್ರಿಗೆ. ಪಾಪ ಗೊತ್ತಿದ್ರೆ ಅವರೇ ಚುಪ್ಪಿ ತಗೊಂಡ್ ನೋಡಿದ್ರು ಹೊಡಿತಾರೆ ಅನ್ನೋ ಗೊತ್ತಿಲ್ಲ.
ಗೊತ್ತಿಲ್ವೇನೋ, ನಾನು ಹೇಳ್ತಾ ಇದ್ದೀನಿ, ಸತ್ಯ ಹೇಳ್ತಾ ಇದೀನಿ. ಡಾಕ್ಟರ್ ನಿರಂಜನ್ ಮೂರ್ತಿ ಫೇಕ್ ಡಾಕ್ಟರ್ ಲೋಫರ್ ಅವನು, ಅವನಂತ ಬೇವರ್ಸಿನ ಓಪನ್ ಆಗಿ ಬೈತೀನಿ. ತಾಕತ್ತಿರ ನಮ್ಮ ಮೇಲೆ ಫೈಟ್ ಮಾಡ್ಲಿ ಅವನು. ಯಾಕಂದ್ರೆ ಅಷ್ಟು ಹೊಟ್ಟೆ ಉರಿತಿದೆ. ನಮ್ಮ ಮನೆ ಹೆಣ್ಮಕ್ಳಿಗಾಗಿದ್ರೆ ಹೆಂಗಾಗಿರೋದು ಮೇಡಮ್? ಎಷ್ಟು ಜನ ಹೆಣ್ಮಕ್ಳಿಗೆ ಥೈಲ್ಯಾಂಡ್ ಕರ್ಕೊಂಡು ಹೋಗ್ತಾರಂತೆ, ಕೆಟ್ಟದಾಗ ಯೂಸ್ ಮಾಡ್ತಾರಂತೆ. ಆ ಚೆನ್ನೈಯಲ್ಲಿ, ಡೆಲ್ಲಿಯಲ್ಲಿ, ಪಾಂಡಿಚೇರಿಯಲ್ಲಿ ಅವ್ನ ಕ್ಲಾಸಲ್ಲಿ ಅವ್ನ ಕ್ಯಾಮ್ರಾಗಳಿದಾವೆ. ಅವ್ನ ಕ್ಲಾಸಲ್ಲಿ ಕ್ಯಾಮ್ರಾ ಇದು ಕಳ್ದೋಗಿದೆ ಅಂತ ಹೇಳ್ತಾರಂತ ಅವ್ರ ಕಡೆಯವರು. ಏನ ಆಟಗಳು ಅನ್ಕೊಂಡಿದಾರ? ಕ್ಯಾಮ್ರಾ ಏನೋ ಸರಿ ಇಲ್ಲ, ವೈರ್ ಕಿತ್ತೋಗಿದೆ, DVR ಕಳ್ದೋಗಿದೆ, ಗಣೇಶ ವಿಗ್ರಹ ಒಡೆದಾಕಿದ್ದಾರೆ, ಕದ್ದಿದ್ದಾರೆ, ಈ ತರ ಎರಡೆರಡು ತರ ಮಾತುಗಳನ್ನ ಏನೋ 24ನೇ ತಾರೀಕು ಆಗಸ್ಟ್ ಕಂಪ್ಲೇಂಟ್ ಕೊಟ್ಟಿದಾರಂತೆ. ಅದೇ ಮೇಡಮ್, ನಮ್ಮ ಮೇಲೆ ಅದೇ ಕಂಪ್ಲೇಂಟ್ ಕೊಟ್ಟೆ. ಅವಾಗ SI ಫೋನ್ ಮಾಡಿ ಊರಲ್ಲಿ ಇದ್ದಾಗ ನಾನು, ನಿಮ್ಮ ಮೇಲೆ ಕಂಪ್ಲೇಂಟ್ ಆಗುತ್ತೆ, ಅವ್ರು ನಿರಂಜನ್ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೇನೆ. ಏನ್ ಕಂಪ್ಲೇಂಟ್ ಕೊಟ್ಟಿದ್ದೆ ಅಂದ್ರೆ, ಅವ್ರ ಆಫೀಸ್ಗೆ ಹೋಗಿ ವಿಡಿಯೋ ಮಾಡಿದ್ವಲ್ಲ, ಅವ್ರ ಮೇಲೆ ವಿರುದ್ಧವಾಗಿ ಬಂದು ಅದೇನೋ ಗಣೇಶ ಎತ್ಕೊಂಡು ಹೋಗಿದ್ದಾರೆ. ಅರೆ ಸ್ವಾಮಿ, ಏನ್ ಗಣೇಶ ಎತ್ಕೊಂಡು ಹೋಗ್ಲಿ? ನಾನು ಬಂದಿರೋ ಉದ್ದೇಶ ಏನು? ಚಿಕ್ಕ ಹುಡುಗನ ನಾನು. ಅದೇ ಗಣೇಶ ಅಂಗಡಿನ ಗಣೇಶ ತಗೊಂಡೋಗಿ ಹೋಗಿರೋ ವ್ಯಕ್ತಿ ಗಣೇಶ ಕತ್ಕೊಂಡು ಹೋಗೋದಂದ್ರೆ ಒಂದು ಅರ್ಥ ಇದೆ. ನಾನು ಹೋಗಿದ್ದ ಉದ್ದೇಶ ಏನು? ಹೆಣ್ಣು ಮಗು ಗನ್ಯ ಆಗಿದೆ, ಲೋಫರ್ ನನ್ನ ಮಗ ಇವನಂತ ಹೇಳಕ್ ಹೋಗಿರೋ ವ್ಯಕ್ತಿ ನಾನು. ಒಂದು ಇರ್ಬೇಕು ಮೇಡಮ್. ಆಯ್ತು, ಕ್ಯಾಮ್ರಾಗಳಿದಾವಲ್ಲ ತೆಗ್ಸಿ ಅಂದೆ. ಕ್ಯಾಮ್ರಾಗಳ ಇದಾಗಿದಾವಂತೆ ಅಂದ್ರು. ಈಚೆಗಳು ಇರುತ್ತಲ್ಲ ಮೇಡಮ್ ಕ್ಯಾಮ್ರಾ, ಸಾಕ್ಷಿ ಎಲ್ಲ ಈಚೆ ಬೇರೆ ಬೇರೆ ಅಂಗಡಿಗಳ ಕ್ಯಾಮ್ರಾ ಇದೆ, ತೆಗ್ಸಿ. ನಾವ್ ಹೆಂಗ್ ಬಂದಿದೀವಿ ಹಂಗ. ಮೇಡಮ್ ಅದು ಏನ್ ಟ್ವಿಸ್ಟ್ ಆಗಿದೆ, ನಿನ್ನೆ ACP ಇದಕ್ಕೆ ಹೋಗಿದೆ ಮೇಡಮ್. ಅಲ್ಲಿ ನಗರ ಸ್ಟೇಷನ್ ಅಲ್ಲಿ ಇಲ್ಲ ಈ ಕೇಸ್. ಈಗ ACP ಆಫೀಸಲ್ಲೇ ಇದೆ. ಖಂಡಿತವಾಗ್ಲೂ ಮಾಡಿದೆ. ACP ಆಫೀಸಲ್ಲೂ ಒಂದೇ ಮಾತು ಹೇಳಿದ್ದು, ಅದ್ ಯಾರು ಅಂತಾನೆ ಹೇಳಲ್ಲ, ACP ಅವರೆಲ್ಲ ಹೇಳಿದ್ದು. ಅಲ್ಲಿ ಸ್ಟೇಷನ್ ಅಲ್ಲಿ ಏನೋ ಗುಮ್ಮಕ್ಕಾಗಿಲ್ಲ ಅಂದ್ರೆ, ಕಂಪ್ಲೇಂಟ್ ಕೊಟ್ಟು 4 ದಿನಕ್ಕೆ ACP ಅವರು ಇದು ಇನ್ಸ್ಪೆಕ್ಟರ್ ಮಾಡ್ಬೇಕಾದ ಕೆಲಸ ಇಲ್ಲಿ ನಾವೇನಕ್ ಮಾಡ್ತಾ ಇದೀವಿ ಅಂದ್ರೆ, ಅಲ್ಲಿ ಏನೋ ಆಗಿದೆ, ಎವಿಡೆನ್ಸ್ ಸ್ಟ್ರಾಂಗ್ ಮಾಡ್ತೀವಿ, ನಾವಂತೂ ಮಿಂಗಲ್ ಆಗಲ್ಲ, ನಿಮ್ ಪರನ ಇರ್ತೀವಿ ಅಂತ ಅಲ್ಲಿ ಮಾತು ಕೊಟ್ಟಿದ್ದಕ್ಕೆ ನಿನ್ನೆ ನಮಗ್ ಧೈರ್ಯ ಸ್ವಲ್ಪ ಉಸಿರಾಟಕ್ಕೆ ಸ್ವಲ್ಪ ಆಯ್ತು ಮೇಡಮ್. ಯಾಕಂದ್ರೆ 4 ದಿವಸದಿಂದ ಹುಡುಗಿನ ಹೇಗೆ ಕಾದಿದೀವಿ, ಹೇಗೆ ನೋಡ್ಕೊಂಡು ನಮ್ಗೆ ಗೊತ್ತು. ಯಾಕಂದ್ರೆ ಭಯ, ಎಲ್ಲಿ ಏನ್ ಮಾಡ್ತಾರೆ ಈ ಹುಡುಗಿಗೆ ಏನೋ ಹೆಚ್ಚು ನಂಬ್ಕೊ ಬಂದಿರೋ ಒಂದು ಹೆಣ್ಮಗು ಧೈರ್ಯವಾಗಿ, ಅದು ಇಂಥ ಇನ್ಫ್ಲೂಯೆನ್ಸ್ ಇರೋ ಒಬ್ಬ ವ್ಯಕ್ತಿನ ಅರೆಸ್ಟ್ ಮಾಡ್ಸೋದು ಸುಲಭ ಮಾಡಲ್ಲ ಮೇಡಮ್. ಯಾಕಂದ್ರೆ ನಮ್ಮ ಸಮಾಜದಲ್ಲಿ ಹಿಂಗಾಗ್ಬಿಟ್ಟಿದೆ. ಒಬ್ಬ ಇನ್ಫ್ಲೂಯೆನ್ಸ್ ಇರೋ ವ್ಯಕ್ತಿನ ಈಸಿಯಾಗಿ ಅರೆಸ್ಟ್ ಮಾಡ್ಬೋದು. ಒಬ್ಬ ದೊಡ್ಡ ರಾಜಕಾರಣಿನ ಆರಾಮಾಗಿ ಇದು ಮಾಡ್ಬೋದು. ಆದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿಗಳು, ಇನ್ಫ್ಲೂಯೆನ್ಸ್ ಇರೋ ವ್ಯಕ್ತಿನ ಅರೆಸ್ಟ್ ಮಾಡಿಸೋದು ಅಷ್ಟು ಸುಲಭನೇ ಅಲ್ಲ ಈ ಸಮಾಜದಲ್ಲಿ. ನ್ಯಾಯ ಅಂತೂ ಸಿಗಲ್ಲ ಅದಂತೂ. ಆದ್ರೂ ಅದೇ ಧೈರ್ಯ ಮಾಡಿ ಆ ಹುಡುಗಿ ಸ್ಟ್ರಾಂಗ್ ಇರೋದಕ್ಕೆ, ಭಗವಂತನ ಆಶೀರ್ವಾದ ಇರೋದಕ್ಕೆ, ನಿಮ್ಮಂತವ್ರ ಸಪೋರ್ಟ್ ಇರೋದಕ್ಕೆ, ನಮ್ಮ ಅಡ್ವೊಕೇಟ್ ಆಗ್ಲಿ ಪ್ರತಿಯೊಬ್ರು ಇರೋದಕ್ಕೆ, ಅವ್ನ ಮೇಲೆ FIR ಆಗೋ ತನಕ ಬಂದಿದ್ವಿ. ಅರೆ ಅಬ್ಸೆಂಟ್ ಆಗಿದ್ದಾನೆ, ಎಲ್ಲಿ ಓಡೋಗಿದ್ದಾನೆ ಅಂತ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀವಿ. ಸ್ವಾಮಿ ಎಲ್ಲೆಲ್ಲಿ ಇದ್ದ ಅಂತ ಇನ್ಫಾರ್ಮೇಶನ್ ಕೊಡ್ತಾ ಇದೀವಿ. ಅವ್ನು ಇನ್ನೂ ಹಿಡಿದಿಲ್ಲ ಅಂದ್ರೆ ಏನರ್ಥ? ಎಸ್ ವೀಕ್ಷಕರೇ, ನಾವೇ ಜೊತೆ ಇದು ಕಣ್ಣಾರೆ ಕಂಡಂತೆ ಇಂಥ ಕಡೆ ಇದ್ದಾನೆ, ಇಂಥ ದೇವಸ್ಥಾನದಲ್ಲಿ ಇದ್ದಾನೆ, ಇಂಥ ಮಠದಲ್ಲಿ ಇದ್ದಾನೆ ಅಂತ ಹೇಳಿದ್ರು ಕೂಡ ಯಾವುದೇ ರೀತಿಯಾದಂತಹ ಆಕ್ಷನ್ ಅನ್ನ ತೆಗೆದುಕೊಳ್ಳಿಲ್ಲ. ಇಲ್ಲಿ ನಾವು ಒಂದು ಪ್ರಶ್ನೆಯನ್ನ ಮಾಡ್ಬೇಕಾಗತ್ತೆ, ಪೊಲೀಸವ್ರಿಗೂ ಅಲ್ಲ, ಲಾಯರ್ಗೂ ಅಲ್ಲ. ವೀಕ್ಷಕರೇ, ನಿಮ್ಗೆ ಈ ಒಂದು ಪ್ರಶ್ನೆ, ಇಷ್ಟೊತ್ತು ನಾವು ಆಡಿದಂತ ಮಾತುಗಳನ್ನ ನೀವು ಕೇಳಿಸ್ಕೊಳ್ತಾ ಇದ್ದೀರಾ? ಯಾಕಂದ್ರೆ ಆತ ಇರುವಂತಹ ಜಾಗ, ಆತ ಮಾಡಿರುವಂತಹ ನೀಚ ಕೃತ್ಯಗಳು, ಆತನ ವಿರುದ್ಧವಾಗಿರ್ತಕ್ಕಂಥ ವಿಡಿಯೋಗಳು, ಹಾಗೆ FIR ಆದ್ರೂ ಕೂಡ 24 ಗಂಟೆಯಲ್ಲಿ ಅರೆಸ್ಟ್ ಮಾಡ್ಬೇಕು. ಯಾಕೆ ಅರೆಸ್ಟ್ ಮಾಡಿಲ್ಲ? ಆ ಒಂದು ಯೋಗ ಸೆಂಟರ್ ಸೈಡ್ ಇರ್ತಕ್ಕಂತಹ CC ಕ್ಯಾಮ್ರಾಗಳನ್ನ ಯಾಕೆ ತೆಗ್ಸಿಲ್ಲ? ಏನ್ ಮಾಡ್ತಿದ್ದಾರೆ? ಎಲ್ಲಾ ಪ್ರಶ್ನೆ ನಿಮ್ಮ ಮುಂದೆನೆ ಇಟ್ಟಿದೀವಿ, ಉತ್ತರ ಕೂಡ ನೀವೇ ಕೊಡಿ. ಯಾಕಂದ್ರೆ ಇಲ್ಲಿ ನೊಂದಂತ ಒಬ್ಬ ಸಂತ್ರಸ್ತೆ, ನನಗೆ ಅನ್ಯಾಯವಾಗಿದೆ, ಯಾವುದೇ ಒಂದು ಹೆಣ್ಣು ಆದ್ರೂ ಕೂಡ ತನ್ನ ಶೀಲದ ಬಗ್ಗೆ ಅಪಪ್ರಚಾರವನ್ನ ಮಾಡೋದಿಲ್ಲ. ಸುಳ್ಳು ಅಪಪ್ರಚಾರ ಬಂದ್ರು ಕೂಡ ನಿಂತ್ಕೊಂಡು ಹೋರಾಟ ಮಾಡ್ತಾಳೆ. ಆದ್ರೆ ಒಂದು ಹೆಣ್ಣೆ ಬಂದು ನನ್ನ ಶೀಲಕ್ಕೆ ಧಕ್ಕೆ ಬಂದಿದೆ ಅಂತ ಹೇಳ್ತಿದ್ರು ಕೂಡ ಯಾಕೆ ಕಣ್ಣು ಮುಚ್ಚಿ ಕೂತಿದ್ದಾರೆ? ಯಾಕೆ ಹೈ ಇನ್ಫ್ಲುಯೆನ್ಸ್ ವರ್ಕ್ ಆಗ್ತಾ ಇದೆ? ಅವರ ಮನೆಯಲ್ಲೂ ಹೆಣ್ಣು ಮಕ್ಳಿದ್ದಾರೆ ಅಲ್ವಾ? ಇಂತಹ ಕಾಮುಕ ಹುಳಗಳು ಎಲ್ಲಾ ಕ್ಷೇತ್ರದಲ್ಲೂ ಇರ್ತಾರೆ. ಆಗ್ಲೇ ನಾ ಹೇಳಿದಾಗೆ ಪ್ರತಿಯೊಂದು ಹೆಣ್ಣು ಮಕ್ಳಿಗೂ ಕೇಳ್ಕೊಳ್ಳೋದಿಷ್ಟೇ, ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ, ಈತ ಡಾಕ್ಟರ್ ನಿರಂಜನ ಮೂರ್ತಿ, ರಾಜರಾಜೇಶ್ವರಿ ನಗರ್ ಸನ್ಶೈನ್ ದಿ ಯೋಗ ಝೋನ್ ಸೆಂಟರ್ ನ ತರಬೇತುದಾರ. ಈತ ಸಾಕಷ್ಟು ಹೆಣ್ಣು ಮಕ್ಕಳನ್ನ ಲೈಂಗಿಕವಾಗಿ ಬಳಸ್ಕೊಳ್ಳೋದ್ರ ಜೊತೆ, ಆದಷ್ಟು ಪುಟ್ಟ ಮಕ್ಕಳೇ ಅಂತ ಹೇಳ್ಬೋದು, 18 ವರ್ಷ ಒಳಗಡೆ ಇರ್ತಕ್ಕಂಥ ಮಕ್ಕಳೇ ಅಂತ ಹೇಳ್ಬೋದು, ಥೈಲ್ಯಾಂಡ್, ಚೈನಾ ಈ ರೀತಿಯಾಗಿ ಪ್ರವಾಸದ ಆಮಿಷವನ್ನ ಒಡ್ಡಿ ನಿನ್ಗೆ ಹಾಗ್ ಮಾಡ್ತೀನಿ, ಹೀಗ್ ಮಾಡ್ತೀನಿ, ಮೆಡಲ್ ಅನ್ನ ಕೊಡಿಸ್ತೀನಿ, ಸಾಧನೆ ಮಾಡೋದಕ್ಕೆ ನಾವು ದಾರಿ ತೋರಿಸ್ತೀವಿ ಅಂತ ಹೇಳಿ ಲೈಂಗಿಕವಾಗಿ ಬಳಸ್ಕೊಳ್ತಾ ಇದ್ದಾನೆ. ಅಲ್ಲದೆ ಎಷ್ಟೋ ಜನಕ್ಕೆ ಲಕ್ಷ ಹಣವನ್ನ ದೋಖಾ ಕೂಡ ಮಾಡಿದ್ದಾನೆ. ದಯವಿಟ್ಟು ಈತನ
ಈತನ ವಿಚಾರವಾಗಿ ಯಾರಾದ್ರೂ ಮೋಸ ಹೋಗಿದ್ರೆ, ಲೈಂಗಿಕವಾಗಿ ಒಳಗಾಗಿದ್ರೆ ದಯವಿಟ್ಟು ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, ಕರೆ ಮಾಡಿ, ಮುಂದೆ ಬನ್ನಿ. ನಿಮ್ಮ ವಿಚಾರ, ನಿಮ್ಮ ಹೆಸರು, ನಿಮ್ಮ ಮೌಲ್ಯಗಳನ್ನ ನಾವು ಗೌಪ್ಯವಾಗಿಡ್ತೀವಿ. ಯಾವುದೇ ರೀತಿಯಾದ ನಾವು ಪಬ್ಲಿಕ್ ಮಾಡೋದಿಲ್ಲ. ಯಾಕಂದ್ರೆ ಈಗಾಗ್ಲೇ ನೀವು ನೋಡ್ತಿರೋ ಹಾಗೆ ಒಬ್ಬ ಸಂತ್ರಸ್ತ ಯುವತಿ ನಮ್ಮ ಜೊತೆ ಇದ್ದಾಳೆ ಸ್ಟುಡಿಯೋದಲ್ಲಿ. ಆಕೆಗಾಗಿರೋ ಅನ್ಯಾಯವನ್ನ ಸ್ವತಃ ಆಕೆ ಹೇಳ್ತಾ ಇದ್ದಾಳೆ. ಈಗ ಸತ್ತು ಮಣ್ಣಾಗಿರುವಂತ ಸೌಜನ್ಯಕ್ಕೆ ನ್ಯಾಯ ಕೊಡಿಸ್ಲಿಕ್ಕೆ ಇಡೀ ದೇಶವೇ ನಿಂತಿದೆ. ಆದ್ರೆ ಬದುಕಿರೋಂತ ಹೆಣ್ಣು ಮಗು ಸಾಯಕ್ ಮುಂಚೆ ಆಕೆಗೆ ನ್ಯಾಯವನ್ನ ಕೊಡಿಸಿ, ಆಕೆಯ ಪರವಾಗಿ ನಿಲ್ಲಿ. ಪೋಕ್ಸೋ ಕಾಯ್ದೆ ಅಡಿ ಈ ಡಾಕ್ಟರ್ ನಿರಂಜನ ಮೂರ್ತಿಯ ಮೇಲೆ FIR ಆಗಿದೆ. ದಯವಿಟ್ಟು ನೀವು ಮುಂದೆ ಬನ್ನಿ. ನಿಮ್ಮ ವಿಚಾರವನ್ನ ನಾವು ಎಲ್ಲೂ ಪಬ್ಲಿಕ್ ಮಾಡೋದಿಲ್ಲ, ಇಷ್ಟು ಅಶ್ಯೂರ್ ನಾವು ಕೊಡ್ತಾ ಇದೀವಿ. ಇದರ ಮೇರೆಗೆ ದಯವಿಟ್ಟು ನಿಮ್ಮ ಟಿವಿ ಸ್ಕ್ರೀನ್ ಕೆಳಗಡೆ ನಂಬರ್ ಬರ್ತಾ ಇದೆ, ಕಾಂಟ್ಯಾಕ್ಟ್ ಮಾಡಿ. ಮಂಜೇಶ್ ಅವರೇ, ಮತ್ತೊಂದು ವಿಚಾರ, ACP ಆಫೀಸ್ಗೆ ಹೋಗ್ತೀರಾ, ಅಲ್ಲಿ ವಿಚಾರಣೆಗಳೆಲ್ಲ ಆಗುತ್ತೆ, ಏನೆಲ್ಲ ಪ್ರೊಸೀಜರ್ ನಡೀತು ಅಲ್ಲಿ? ನಿನ್ನೆನೆ ಮೇಡಮ್ ACP ಆಫೀಸ್ಗೆ ನಿನ್ನೆ ಕೋರ್ಟ್ ಮುಗಿಸ್ಕೊಂಡು ಹುಡುಗಿನ ಕೋರ್ಟ್ ಜಡ್ಜ್ ಅವ್ರ ಮುಂದೆ ಹಾಜರುಪಡಿಸಿ ಅದನ್ನ ಮುಗಿಸ್ಕೊಂಡು ಡೈರೆಕ್ಟ್ ACP ಆಫೀಸ್ಗೆ ಹೋಗಿ ಅಂತ ನಮ್ಗೆ ನಮ್ಮ ಅಡ್ವೊಕೇಟ್ಗೆ ACP ಆಫೀಸಿಂದ ನಮ್ಮ ಅಡ್ವೊಕೇಟ್ ಕಾಲ್ ಮಾಡಿದ್ರು. ಇನ್ಮೇಲಿಂದ ಇಲ್ಲೇ ನಡೆಯುತ್ತೆ, RNNಗರ ಸ್ಟೇಷನ್ ನಿಮಗೂ ಸಂಬಂಧ ಇರಲ್ಲ, ನಾವು ಇಲ್ಲೇ ಹ್ಯಾಂಡಲ್ ಮಾಡ್ತೀವಿ, ಇಲ್ಲೇ ಕಳಿಸ್ಕೊಡಿ ಅಂತ ಹೇಳಿದಾಗ ACP ಆಫೀಸ್ಗೆ ಹೋಗ್ತೀವಿ. ಒಬ್ಬ ಲೇಡಿ PSI ಬರ್ತಾರೆ, ಅವ್ರ ಡೀಟೇಲ್ಸ್ ಎಲ್ಲ ತಗೊಂತಾರೆ ಇವ್ರದೆಲ್ಲ. ಆಮೇಲೆ ACP ಅವರು ಬರ್ತಾರೆ, ಬಂದು ಡೀಟೇಲ್ಸ್ ಹುಡುಗಿ ಹತ್ರ ತಗೊಂತಾರೆ, ಆಮೇಲೆ ನನ್ನ ಹತ್ರನೂ ತಗೊಂತಾರೆ. ಬನ್ನಿ ಸಾಹೇಬ್ರೆ ನಿಮ್ದೇನು ಹೇಗೆ ಅಂತ. ಸರ್ ನಮ್ಗೆ ಈ ಥರ ಕಂಪ್ಲೇಂಟ್ ಬಂದಿತ್ತು, ನಮ್ದೊಂದು ಆಫೀಸ್ ಇದೆ ಮಾಗಡಿ ರೋಡಲ್ಲಿ, ಯಾವ ಪ್ರಜಾ ಸೈನಿಕ ಆಫೀಸ್ಗೆ ಈ ಥರ ನಮ್ಗೆ ಕಂಪ್ಲೇಂಟ್ ಬಂದಿರುತ್ತೆ, ಅದ್ರ ಮುಖಾಂತರ ನಾವು ಒಂದು ವಿಡಿಯೋ ಮಾಡಿರ್ತೀವಿ, ಆ ವಿಡಿಯೋ ನೋಡಿ ಹುಡುಗಿ ನಮಗೂ ಈ ಥರ ಅನ್ಯಾಯ ಆಗಿದೆ ಅಂತ ಹೇಳಿ ಪ್ರೂಫ್ ಕೊಟ್ಟಿದ್ದಕ್ಕೆ ನಾವು ಈ ಥರ ಕಂಪ್ನಿ FIR ಮಾಡಿಸಿದ್ವಿ ಸರ್ ಅಂದಿದ್ದಕ್ಕೆ. ದಯವಿಟ್ಟು ನೀವು ಒಂದು ಇದು ಮಾಡಿ, ನಿಮ್ದು ತಗೊಂತೀವಿ, ಹೇಳಿಕೆ ತಗೊಂತೀವಿ, ದಯವಿಟ್ಟು ನಾವು ಸ್ಟ್ರಾಂಗ್ ಮಾಡ್ತೀವಿ, ನಿಮ್ಮ ಪರನೇ ಇಡ್ತೀವಿ ಅಂತ ನಮ್ಗೆ ಧೈರ್ಯ ಕೊಟ್ಟರು ACP ಅವರು. ಅದಾದ ನಂತರ ನಮ್ಮ ಟೀಮ್ ಆಗಲಿ ನಾವಾಗಲಿ ACP ಆಫೀಸ್ ಎಲ್ಲ ಇದ್ದು ಪ್ರತಿಯೊಂದು ಕಂಪ್ಲೇಂಟ್ ಎಲ್ಲ ಬರೆಸಿ ಅಲ್ಲಿ ನಮ್ಗೆ ಧೈರ್ಯ ಸಿಕ್ಕಿದ್ ಮೇಡಮ್. ನಿನ್ನೆ ಸಂಜೆವರೆಗೂ ನಾವು ವಿಲ ಅಂತಾನೆ ಇದ್ವಿ. ಇವಾಗಲೂ ನೋವಿದೆ ನನಗೆ, ಅವ್ನಿನ್ನ ಸಿಕ್ಕಿಲ್ಲ ಅನ್ನೋ ಆಕ್ರೋಶ, ಕೋಪ ಪ್ರತಿಯೊಂದು ನಮ್ಮಲ್ಲಿದೆ. ಅರೆ ಒಂದು ಧೈರ್ಯ ಸಿಕ್ತು ನಮ್ಗೀಗ ACP ಆಫೀಸಲ್ಲಿ ಮೇಡಮ್. ಆರಕ್ಷಕರು ಮಾಡಕ್ ಆಗ್ದಲ್ಲಿರುವಂತ ಕೆಲ್ಸವನ್ನ ACP ಅವರು ಮಾಡ್ತಾರೆ ಅಂದ್ರೆ ನೀವಿಲ್ಲೇ ಯೋಚನೆ ಮಾಡ್ಬೇಕಾಗತ್ತೆ ಯಾವ ಲೆವೆಲ್ಗೆ ಇನ್ಫ್ಲೂಯೆನ್ಸ್ ಇದೆ ಅನ್ನೋದು. ಯಾಕಂದ್ರೆ ಮೊದಲನೇ ಸರಿ ನಮ್ಗೆ ಏನಾದ್ರು ತೊಂದರೆ ಆಯ್ತು ಅಂದ್ರೆ ನಾವು ಫಸ್ಟ್ ಹೋಗೋದೆ ಪೊಲೀಸ್ ಅವ್ರ ಹತ್ರ. ನಮ್ಮ ಆರಕ್ಷಕರು ರಕ್ಷಣೆ ಮಾಡ್ತಾರೆ, ನಮ್ಗೆ ರಕ್ಷಣೆ ಕೊಡ್ತಾರೆ ಅಂತ. ಆರಕ್ಷಕರೇ ನಮ್ಗೆ ನರಭಕ್ಷಕರಾದ್ರೆ ಎಲ್ಲಿಂದ ರಕ್ಷಣೆ ಸಿಗುತ್ತೆ ಸ್ವಾಮಿ? ಈಗ ಪ್ರಜಾ ಸೈನಿಕ ಮಂಜೇಶ್ ಅವರು, ಅವ್ರಿಗೆ ಬೇರೆ ಮಾಡಕ್ ಕೆಲ್ಸ ಇರೋದಿಲ್ವಾ? ಅವ್ರಿಗೆ ಮನೆ ಮಠ ಇರೋದಿಲ್ವಾ? ಪ್ರತಿಯೊಬ್ಬರ ಕಷ್ಟಗಳನ್ನ ನೋಡ್ಕೊಂಡು ಕೂತ್ಕೊಳ್ಳೋದೇ ಕೆಲ್ಸನ? ಆದ್ರೆ ಅವರು ಬೇರೆ ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸ್ತಾ ಇದ್ದಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಬೇಕು. ಅವರ ಜೀವದ ಹಂಗು ತೊರೆದು ಯಾವುದೇ ರೀತಿಯ ಆಮಿಷಗಳಿಗೆ ಒಳಪಡದೆ, ಯಾವ ಗೊಡ್ಡು ಬೆದರಿಕೆಗಳಿಗೂ ಭಯ ಪಡದೆ ಒಂದು ಹೆಣ್ಣಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಅವರು ಅವ್ರ ಟೀಮ್ ಮುಂದೆ ನಿಂತಿದೆ ಅಂದಾಗ, ವೀಕ್ಷಕರೇ ನಿಮ್ಗೆ ಏನಾಗಿದೆ? ದಯವಿಟ್ಟು ಆತನಿಂದ ಸಾಕಷ್ಟು ಜನ ಕಿರುಕುಳಕ್ಕೆ ಒಳಗಾಗಿದ್ದೀರಾ ಅನ್ನೋದು ನಮಗ್ ಗೊತ್ತಿದೆ, ನಮ್ಮ ಹತ್ರ ಮಾಹಿತಿ ಕೂಡ ಇದೆ. ಹಾಗೆ ಎಷ್ಟೋ ಜನ ಹಣವನ್ನ ಕಳೆದುಕೊಂಡಿದ್ದೀರಾ ಅವನಿಂದ ಅನ್ನೋದು ನಮಗ್ ಗೊತ್ತಿದೆ, ಅದ್ರ ಬಗ್ಗೆನೂ ಮಾಹಿತಿ ಇದೆ. ದಯವಿಟ್ಟು ಮುಂದೆ ಬನ್ನಿ, ನಿಮ್ಮ ಮಾಹಿತಿಯನ್ನ ಎಲ್ಲೂ ನಾವು ಬಿಟ್ಕೊಡೋದಿಲ್ಲ. ಒಂದು ಹೆಣ್ಣು ಮಗುಗೆ ನ್ಯಾಯ ಕೊಡಿಸ್ದಾಗತ್ತೆ. ಪ್ರಜಾ ಸೈನಿಕ ಮಂಜೇಶ್ ಅವರೇ ಅಂತ ಸಮಸ್ಯೆ ಆದಾಗ ನೀವು ಕೂಗೋ ಮಂಜೇಶ್ ಅವ್ರಿಗೆ ಬೆಂಬಲವಾಗಿ ನಿಲ್ಲಿ ದಯವಿಟ್ಟು. ಯಾಕಂದ್ರೆ ಪೋಕ್ಸೋ ಅನ್ನೋದು ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿ ಈಗ ಸದ್ದು ಮಾಡ್ತಾ ಇದೆ. ಇದು ದೊಡ್ಡ ಮಟ್ಟದಲ್ಲೇ ಆಗುತ್ತೆ ನಿಜಕ್ಕೂ. ಎಷ್ಟೋ ಚಿಕ್ಕ ಹೆಣ್ಣು ಮಕ್ಳ ಮೇಲೆ ಲೈಂಗಿಕ ಕಿರುಕುಳ ಆದ್ರೆ ಒಳಗೊಳಗೆ ಮುಚ್ಚೋಗ್ತಿತ್ತು. ಆದ್ರೆ ಇದನ್ನ ಮುಚ್ಚಾಕೋ ತರ ನಾವು ಮಾಡಬಾರ್ದು. ಒಂದು ಸಾರಿ ಪೋಕ್ಸೋ ಕಾಯ್ದೆ ಅಡಿ ಒಬ್ಬನ್ಗೆ ಸರಿಯಾಗಿ ಶಿಕ್ಷೆ ಕೊಡ್ಸೋದ್ರೆ ನಾಳೆ ದಿನ ಎಷ್ಟೋ ಕಾಮಕರು ಎಚ್ಚೆತ್ಕೊಳ್ತಾರೆ. 2 ವರ್ಷದ ಪುಟ್ಟ ಕಂದಮ್ಮ, 10 ವರ್ಷದ ಮಕ್ಕಳು, 15 ವರ್ಷದ ಮಕ್ಕಳು ಆಕೆಯನ್ನ ಮುಟ್ಲಿಕ್ಕೆ ನೋಡ್ಲಿಕ್ಕೆ ಭಯವನ್ನ ಪಡ್ತಾರೆ. ನಾಳೆ ದಿನ ನಿಮ್ಮ ಮನೆ ಹೆಣ್ಮಕ್ಳು ಸೇಫ್ ಆಗ್ತಾರೆ, ನಮ್ಮ ಮನೆ ಹೆಣ್ಮಕ್ಳು ಸೇಫ್ ಆಗ್ತಾರೆ. ದಯವಿಟ್ಟು ಮುಂದೆ ಬನ್ನಿ. ಮಂಜೇಶ್ ಅವ್ರೆ, ಈಗ ನಿಮ್ಮ ಟೀಮ್ ಎಲ್ಲ ಇಷ್ಟೊಂದೆಲ್ಲ ಒದ್ದಾಡ್ತಾ ಇದ್ದೀರಲ್ಲ, ನಾಳೆ ದಿನ ನಮ್ಗೇನಾದ್ರೂ ಆಗ್ಬೋದೇನೋ ಅಥವಾ ಹುಡುಗಿಗೆ ನ್ಯಾಯ ಸಿಗುತ್ತೋ ಇಲ್ವೋ ಅನ್ನೋ ಕೆಲವೊಂದು ಕನ್ಫ್ಯೂಷನ್ಸ್ ನಿಮ್ಗೂ ಇದ್ದೇ ಇರುತ್ತೆ. ಈ ವಿಚಾರವಾಗಿ ಮಾತಾಡೋದಾದ್ರೆ ಏನ್ ಹೇಳ್ತೀರಾ? ಇಲ್ಲ ಮೇಡಮ್, ನಾನು ಮೊದಲನೇದಾಗ ತಲೆಭಾಗದಾಗ ಕಾನೂನಿಗೆ ಮೇಡಮ್. ನಮ್ ಕಾನೂನೇ ನಮ್ಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ನಮ್ಗೆ ಗೊತ್ತು ಮೇಡಮ್ ಯಾವ ರೀತಿ ಮಾಡ್ಬೇಕು ಹೇಗೆ ಅಂತ. ಯಾಕೆಂದ್ರೆ ನಿಮ್ಗೆ ಈ ಮೀಡಿಯಾ ಮುಖಾಂತರನೇ ಮೀಡಿಯಾಗೆ ಒಂದು ಪ್ರಶ್ನೆ ಮಾಡ್ತೀನಿ ನಾನು. ಇವಾಗ ದರ್ಶನ್ ಅವ್ರ ಕೇಸ್ ಆಗ್ಲಿ ಇಲ್ಲ ಸೌಜನ್ಯ ಅವ್ರ ಕೇಸ್ ಆಗ್ಲಿ, ಬೇರೆ ದೊಡ್ಡದಿರೋದು ಮಾತ್ರ ಎತ್ತಿಡಿತಾ ಇದಾರಲ್ಲ, ತಪ್ಪಲ್ಲ ಮಾಡಿ. ಅರೆ ಇವಾಗ ನಾನೇ ಹೇಳ್ತಾ ಇದ್ದೀನಲ್ಲ, ಈ ತರ ಒಂದು ನಾರ್ಮಲ್ ಪಬ್ಲಿಕ್ ಆದಾಗ, ನಾರ್ಮಲ್ ಪಬ್ಲಿಕ್ ವ್ಯಕ್ತಿ ಇದ್ದಾಗ ಅವ್ರ ಬಗ್ಗೆ ಏನಕ್ಕೆ ಇಷ್ಟು ಈ ಮಟ್ಟಕ್ಕೆ ನೀವು ತಗೊಂಡ್ ಬರ್ತಾ ಇಲ್ಲ? ಒಂದೊಂದು ಕೇಸ್ ಇವಾಗ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ಈ ತರ ಆಗಿದೆ, ಬನ್ನಿ ಧ್ವನಿ ಎತ್ತಿ ಮಾತಾಡಿ.
ನ್ಯಾಯ ಕೊಡಿಸಿ ಅಂತ. ಆದ್ರೆ ಈ ಮೀಡಿಯಾದವ್ರಿಗೆಲ್ಲ ಏನಾಗಿದೆ ಅಂತ ನಂಗೆ ಅರ್ಥ ಆಗ್ತಿಲ್ಲ. ತೋರಿಸಿದ್ ಒಂದೇ ಕೇಸ್ ನಮಗ್ ಗೊತ್ತಿಲ್ವ ಜನಕ್ಕೆ ಏನೇನ್ ಆಗ್ತಿದೆ, ಏನೇನ್ ಕೋರ್ಟ್ ಅಲ್ಲಿ ಇದೆ ಅಂತ. ಇದನ್ನು ಕೋರ್ಟ್ಗೆ ಹೋಗಿಲ್ಲ, ಇಂಥ ವಿಚಾರ ತೋರಿಸ್ಕೊಡಿ. ಯಾಕಂದ್ರೆ ದೊಡ್ಡ ವ್ಯಕ್ತಿಗಳು ಆರಾಮಾಗಿರ್ತಾರ ಮೇಡಮ್, ಅವ್ರು ಎಲ್ಲೆಲ್ಲಿ ಇರ್ಬೇಕು ಅಲ್ಲಲ್ಲಿ ಇರ್ತಾರೆ. ನಮ್ಮ ನಾರ್ಮಲ್ ಸುತ್ತಮುತ್ತ ನಮ್ಮ ಸಮಾಜದ ಸರ್ಕಲ್ ಅಲ್ಲಿ ಯಾರ್ಯಾರಿಗೆ ಏನೇನು ಅನ್ಯಾಯ ಆಗ್ತಾ ಇದೆ ಅದನ್ನ ತೋರಿಸಿದ್ರೇನಲ್ವಾ ನೆಕ್ಸ್ಟ್ ಅವರಿಂದ ಹುಷಾರಾಗಿರೋದು. ಒಬ್ಬ ಇವಾಗ ಯೋಗ ಕ್ಲಾಸ್, ಅವ್ನು ಯೋಗ ಇದ್ರಲ್ಲಿದ್ದಾನೆ, ಯಾರು ಆ ಲೋಫರ್ ನಿರಂಜನ್ ಮೂರ್ತಿ. ಇವಾಗ ಅವ್ನು ಇಂಥವನು ಅಂತ ನೀವು ತೋರಿಸ್ಕೊಟ್ರೆ ನೆಕ್ಸ್ಟ್ ಹೋಗೋ ಹೆಣ್ಮಕ್ಳು ಹುಷಾರಾಗ್ತಾರೆ. ಇದನ್ನ ನಾವು ಮಾಡ್ಬೇಕಾದ ಕೆಲಸ ಅಲ್ಲ, ಮೀಡಿಯಾ ಮಾಡ್ಬೇಕಾದ ಕೆಲಸ. ಇದನ್ನ ಬಿಟ್ಟು ನೀವು ದರ್ಶನ್ ಅವ್ರ ಕೇಸೇ ಇದು ಮಾಡ್ಕೊಂಡು ಆ ಕೇಸೇ ಇದು ಮಾಡ್ಕೊಂಡು, ಈಗ ಗೊತ್ತಾಗಿದೆ ರೀ ಎಲ್ಲಾರ್ಗು ಏನು ಏನಾಗ್ತಿದೆ ಏನಾಗುತ್ತೆ ಅಂತ. ನಮ್ಮ ಸ್ವಲ್ಪ ಜ್ಞಾನ ಇಟ್ಕೊಂಡು ಮಾಡ್ಬೇಕು, ಏನಾದ್ರು ಇಟ್ಕೊಂಡು ಮಾಡ್ಬೇಕು. ನಾನು ಬಡ್ಕೊಂಡು ಸಾಕಾಗ್ತಿದೆ ಮೇಡಮ್, ನಂಗೆ ಹೊಟ್ಟೆ ಉರಿತಿದೆ. ಯಾಕಂದ್ರೆ ನಂಗೆ ಮೀಡಿಯಾ ಅಂದ್ರೆ ನನ್ಗೆ ಮೀಡಿಯಾ ಆಗಲಿ ಕಾನೂನಾಗ್ಲಿ ಅಪಾರವಾದ ಗೌರವ ಇದೆ ಮೇಡಮ್, ಎಲ್ಲೂ ನಾನು ಬಿಟ್ಕೊಡಲ್ಲ. ನೀವ್ ಹೇಳಿದ್ರಿ ಅಕಸ್ಮಾತ್ ಇಲ್ಲಿ ನ್ಯಾಯ ಸಿಕ್ಕಿಲ್ಲ, ನಮ್ಗೆ ಗೊತ್ತು ಮೇಡಮ್, ನಾವೇನ್ ಮಾಡ್ಬೇಕು ಅಂತ ಗೊತ್ತು. ಕಾನೂನ ನಂಬಿದ್ರೆ ಸುಮ್ಮನೆ ಇದೀವಿ. ಕಾನೂನು ಇಲ್ಲ ಅಂದ್ರೆ ಓಪನ್ ಆಗಿ ಹೇಳ್ತೀನಿ, ನಿರಂಜನ್ ಮೂರ್ತಿ ಇವನು ಪಾತಾಳದಲ್ಲಿ ಬಚ್ಚಿಕೊಂಡಿದ್ರು ಹುಡುಕೋ ಬಂದವ್ನ ಜೈಲ್ಗೆ ಹಾಕ್ಸೋ ಕೆಪಾಸಿಟಿನೂ ನಮ್ಗಿದೆ. ನಾವಂತೂ ಬಿಟ್ಕೊಡಲ್ಲ. ಓಪನ್ ಚಾಲೆಂಜ್ ಹೇಳ್ತಾ ಇದೀನಿ, ಅವ್ನ ಜೈಲ್ಗೆ ಹಾಕ್ಸೋ ಕೆಪಾಸಿಟಿ ನಮ್ಗಿದೆ. ಮಾಡಿ ಅವ್ನು ಎಂತ ಇನ್ಫ್ಲೂಯೆನ್ಸ್ ಇಟ್ಕೊಳ್ಳಿ, ಅವ್ನು ಎಂತ ಮೇಡಮ್. ಇವಾಗ ನಾನು ಕೇರ್ ಮಾಡಲ್ಲ ಮೇಡಮ್, ಸಿಂಪಲ್. ಹಂಗಂದ್ಬಿಟ್ಟು ನನ್ಗೇನೋ ಇದೆ, ನಮ್ಮ ಗುರುಗಳು ನಾನು ನಂಬೋದು ನಮ್ಮ ಪವನ್ ಕಲ್ಯಾಣ್ ಅವ್ರನ್ನ. ಯಾಕಂದ್ರೆ ಅವ್ರು ಎಲ್ಲೇ ಇದ್ರು ನಾವು ಅವ್ರ ಆಚರಣೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಪ್ರಜಾಸೈನಿಕ ಶುರುವಾಗಿದ್ದು ಅವ್ರಿಗೆ ಪ್ರತಿ ಸತಿನೂ ಅದನ್ನೇ ಹೇಳ್ತೀನಿ ನಾನು ಒಂದೇ ನಂಬೋದು, ನೀನ್ ಎಂತ ದೊಡ್ಡ ವ್ಯಕ್ತಿನೇ ಆಗಿರ್ರಿ, ನನಗೆ ಗೊತ್ತಿಲ್ಲ ನೀವ್ ಯಾರು ಅಂತ. ನಾನು ಅಷ್ಟೇ ಸಿಂಪಲ್. ಅವನು ದೊಡ್ಡ ಇನ್ಫ್ಲೂಯೆನ್ಸಸ್, ದೊಡ್ಡ ಗ್ಯಾಂಗ್ಸ್ಟರ್ ಆಗಿರ್ಬೋದು, ಇಲ್ಲ ಇನ್ಫ್ಲೂಯೆನ್ಸ್ ಇರ್ಬೋದು, ನಾನು ಕೇರ್ ಮಾಡಲ್ಲ. ನೀವ್ ಯಾರಾದ್ರೆ ತಪ್ಪಾದ್ಮೇಲೆ ತಪ್ಪೇ ಓಪನ್ ಆಗಿ ಮಾತಾಡ್ತೀನಿ. ನಾನು ಇದನ್ನೆಲ್ಲ ನಿಲ್ಸ್ಬೇಕಂದ್ರೆ ನಾನು ಸಾಯಿಸ್ಬೇಕಷ್ಟೇ. ಅವ್ರು ನಾನು ಬದುಕಿರೋವರೆಗೂ ಮಾತಾಡ್ತಾನೆ ಇರ್ತೀನಿ, ಹೋರಾಡ್ತೀನಿ ಅಂದ್ರೆ ಏನೋ ದೊಡ್ಡ ಹೋರಾಟಗಾರ. ನಮ್ಗೆ ಸಂಘ ಸಂಸ್ಥೆ ಏನಿಲ್ಲ ಮೇಡಮ್. ನಾನು ನಾರ್ಮಲ್ ನಿಂತರ ಪಬ್ಲಿಕ್, ನಿಂತರ ಮನುಷ್ಯ, ಸರ್ವ ಸಾಮಾನ್ಯ. ನನ್ನ ಸುತ್ತಮುತ್ತಲ ಜನಕ್ಕೆ ಏನಾಗಬಾರ್ದು. ನನ್ಗೆ ಆತರ ಬೆಳ್ಕೊ ಬಂದ್ಬಿಟ್ಟಿದೆ. ನಾನು ಅದೇ ತರ ಬದುಕ್ತೀನಿ, ಅದೇ ತರ ಸಾಯ್ತೀನಿ. ಏನು ಮಾಡಕ್ಕಾಗಲ್ಲ. ನನಗೆ ಭಯ ಇಲ್ಲ ಅಂತಲ್ಲ ಮೇಡಮ್, ನನಗೆ ಪ್ರತಿಯೊಂದು ಕೇಸ್ ಮಾಡೋವಾಗ ನಂಗೆ ಭಯ. ನಾನು ಯಾಕೆಂದ್ರೆ ಭಯ ಪಡೋಂಥ ಕೆಲಸನ ನಾನು ಮಾಡೋದು. ಭಯ ಪಡ್ಕೊಂಡು ಸುಮ್ಮನೆ ಕೂತ್ಕೊಂಡ್ರೆ ನನ್ನಂತ ದೇಶದ್ರೋಹಿ, ಸಮಾಜಕ್ಕೆ ಗೊತ್ತಿದ್ದು ಸುಮ್ಮನೆ ಕೂತ್ಕೊಂಡು ನನ್ನಂತ ನರ್ಸಪ್ ನಾಮರ್ದ ಹೇಳಿ ಇನ್ನೊಬ್ಬ ಇರಲ್ಲ. ನನಗೆ ಭಯ ಆಗುತ್ತೆ, ನಾನು ಅದೇ ಕೆಲಸ ಮಾಡ್ತೀನಿ. ಯಾಕೆಂದ್ರೆ ನಂಗೆ ಧೈರ್ಯ ಬೇಕು. ನನಗೆ ಇದೆಲ್ಲ ಭಯ ಪಡಿಸುವಂತ ಕೇಸ್ಗಳೇ ನನಗೆ. ನಾನು ಧೈರ್ಯವಾಗಿ ಹೋರಾಡ್ತೀನಿ. ಯಾಕೆ ನನ್ಗೆ ಇದ್ರಲ್ಲೇ ನಂಗೆ ಧೈರ್ಯ ಸಿಗೋದು, ಸಮಾಜಕ್ಕೆ ಏನಾದ್ರು ಮಾಡ್ತೀನಿ ಅನ್ನೋ ಒಂದು ಹುಮ್ಮಸ್ ಸಿಗೋದು. ಹೋದ್ರೆ ನನ್ನ ಜೀವ ಹೋಗುತ್ತೆ ಮೇಡಮ್. ನನ್ನಿಂದ 4 ಜನ ಚೆನ್ನಾಗಿರ್ತಾರ ಸಾಕು. ಈ ನಿರಂಜನ ಮೂರ್ತಿನ ಮೊದಲನೇ ಬಾರಿಗೆ ಒಂದು ವಿಡಿಯೋವನ್ನ ಮಾಡಿದಾಗ ನಿಮ್ಗೆ ಕರೆ ಬಂದ ನಂತರ ಮತ್ತೊಬ್ರು ನಿಮ್ಮ ಕಾಮೆಂಟ್ ಸೆಕ್ಷನ್ ಅಲ್ಲಿ ಪರ್ಸನಲ್ ಆಗಿ ನಾವು ನೋಡಿದೀವಿ, ನಿನ್ ನಂಬರ್ನ ಕಳ್ಸೋ ಗುರು, ನೀನ್ ಯಾರೋ ಫಸ್ಟ್ ನಂಬರ್ ಕಳ್ಸೋ ಮಾತಾಡ್ತೀನಿ ಏನೋ ಕೆಲವೊಂದು ಮಾತುಗಳು ಕೂಡ ನಾವು ನೋಡಿದೀವಿ. ಆದ್ರೆ ಮತ್ತೊಂದು ಕಡೆ ನಾವು ಒಂದು ವಿಷಯವನ್ನ ಯೋಚನೆ ಮಾಡ್ಬೇಕಾಗುತ್ತೆ. ಪ್ರಜಾ ಸೈನಿಕ ಮಂಜೇಶ್ ಅವ್ರು ಇಷ್ಟೆಲ್ಲ ನಿಂತ್ಕೊಂಡು ಹೋರಾಡ್ತಿದಾರಲ್ಲ, ಇವ್ರಿಗೆ ಆ ಇನ್ಫ್ಲೂಯೆನ್ಸ್ ಇಂದ ಬೇರೆ ಏನಾದ್ರು ಆಗ್ಬೋದೇನೋ, ಆ ಒಂದು ಏನೋ ಬರ್ಬೋದೇನೋ, ಆ ಒಂದು ಮಟ್ಟಕ್ಕೆ ಇವರು ಹೋರಾಡ್ತಿದ್ದಾರೆ ಅಥವಾ ನಡೆದಾಡ್ತಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರುತ್ತೆ ಎಲ್ಲೆಡೆ. ಈ ವಿಚಾರ ಏನಾದ್ರು ನಿಮ್ ಕಿವಿಗೆ ಬಿದ್ರೆ ಅವ್ರಿಗೆ ಯಾವ ರೀತಿಯಾದ ಬಿಸಿಯನ್ನ ಮುಟ್ಸ್ಬಹುದು? ಖಂಡಿತವಾಗ್ಲೂ ಮೇಡಮ್. ಮತ್ತೆ ಯಾರು ನನ್ಗೇನಾದ್ರು ಇದ್ರ ಮಾಡ್ತೀವಿ ಸರ್ ಮುಚ್ಚೋಕಿ ಅಂತಂದ್ರೆ ನಾವು ಫಸ್ಟ್ ಹೇಳೋದೇ ಅವ್ರಿಗೆ ಬನ್ನಿ ಆಯ್ತು, ವಾಪಸ್ ಹೇಳ್ತೀನಿ ಆಯ್ತು ಬನ್ನಿ ಸರ್ ಕುತ್ಕೊಂಡು ಮಾತಾಡೋಣ ಅಂತ ಕಳಿಸ್ಬಿಟ್ಟು. ಯಾಕಂದ್ರೆ ನನ್ ಕೈ ಸಿಕ್ಕಿರಲ್ಲ, ನನ್ಗೆ ಬೇಕಾಗಿದ್ದು ಅದೇ ಆಯ್ತು ಬನ್ನಿ ಅಂತಾನೆ ಕಳಿಸ್ತೀನಿ. ನನ್ನ ಆಫೀಸರ್ ರೋಡ್ ಅಲ್ಲಿ ನಾನು ಹೊಡೆದು ಜನರ ಕೈಲಿ ಓಡಿಸ್ಬಿಟ್ಟು ಜಾಗ ಹಾಕ್ಸ್ತೀನಿ. ಫಸ್ಟ್ ಮಾಡೋ ಕೆಲಸನೇ ಅದು. ಯಾಕಂದ್ರೆ ದುಡ್ಡು ಮಾಡ್ಕೊಳಕ್ ನನ್ಗೇನ್ ದುಡ್ಡಿಲ್ಲ ಅಂತಾರ ಮೇಡಮ್. ಫ್ಯಾಮಿಲಿ ಏನ್ ತೊಂದರೆ ಇಲ್ಲ. ನಾನು ಇವಾಗ ಸತ್ರು ಮನೇಲಿ ಆರಾಮಾಗಿ ನಮ್ಮ ತಾಯಿ ನೋಡ್ಕೊಂಡು ನನ್ನ ತಮ್ಮ ಇದ್ದಾನೆ, ಏನ್ ತೊಂದರೆ ಇಲ್ಲ. ದುಡ್ಗೋಸ್ಕರ ಬದುಕ್ತಿಲ್ಲ. ಜನಕ್ಕೆ ಅನ್ಯಾಯ. ಇವಾಗ ದುಡ್ಡು ಎಷ್ಟೊತ್ತು ಮಾಡೋವಾಗ ಇನ್ನೊಂದು 10 ಲಕ್ಷ 20 ಲಕ್ಷ ಇಸ್ಕೊಂಡು ದೊಡ್ಡ ವಿಷಯ ಏನೋ ಒಂದು ವಿಷಯ ಮುಚ್ಚಾಕಕ್ಕೆ ಹೆಣ್ಣು ಅನ್ಯಾಯ ಮಾಡುವಂತ ಕೊರಗಿರುತ್ತಲ್ಲ, ಎಷ್ಟು ದುಡ್ಡು ನೆಮ್ಮದಿ ಸಿಗಲ್ಲ ನಂಗೆ. ನಂಗೆ ನೆಮ್ಮದಿ ಇದ್ರೆ ಸಾಕು, ಭಗವಂತ ಇದ್ದಾನೆ. ದುಡ್ಡು ಸೇರಾಗಲಿ, ಇಲ್ಲ ಭಯ ಪಡ್ಕೊಂಡು ಹಿಂದೆ ಜೀವಿಕಾಗಲಿ ಈ ಮಂಜೇಶ ಬದುಕಿರೋ ಸಾಧ್ಯನೇ ಇಲ್ಲ. ಅದೊಂದು ಮೇಲೆ ಇಟ್ಕೋಬಿಡಿ ಮೇಡಮ್. ಎಸ್ ವೀಕ್ಷಕರೇ, ಮತ್ತೊಂದು ವಿಚಾರವನ್ನ ನಾ ಹೇಳಲೇಬೇಕು. ಇಲ್ಲಿ ಯಾರೋ ಕೆಲವು ಕೆಟ್ಟ ಹುಳಗಳು ಆ ಒಂದು ಸಂತ್ರಸ್ತೆಯ ಹೆಸರನ್ನ ಲೀಕ್ ಮಾಡ್ತಾರೆ, ಹಾಗೆ ಅವಳ ಬಯೋಡೇಟಾವನ್ನ ಲೀಕ್ ಮಾಡ್ತಾರೆ. ಬೇರೆ ಬೇರೆ ಕಡೆ ಎಲ್ಲ ಆಕೆಯ ಫೋಟೋಗಳು ಹಂಚ್ಲಿಕ್ಕೆ ಶುರುವಾಗುತ್ತೆ. ಆಗ ಒಂದು ವಾರ್ನನ್ನ ಮಾಡ್ತಾರೆ ಮಂಜೇಶ್ ಅವರು, ಏನಾದ್ರೂ ಆ ಒಂದು ಹೆಣ್ಣು ಮಗುಗೆ ತೊಂದರೆ ಆದ್ರೆ ಅಥವಾ ಆ ಒಂದು ಹೆಣ್ಣು ಮಗುವಿನ ಗೌರವಕ್ಕೆ ಧಕ್ಕೆ ಬಂದ್ರೆ ಯಾರನ್ನು ಕೂಡ ಸುಮ್ನೆ ಬಿಡೋದಿಲ್ಲ ಅಂತ. ನೋಡಿ, ಒಂದು ಹೆಣ್ಣು ಧೈರ್ಯವಾಗಿ ಮುಂದೆ ಬಂದಿದ್ದಾಳೆ, ಅನ್ಯಾಯ ಆಗಿದೆ, ಅನ್ಯಾಯದ ವಿರುದ್ಧ ಹೋರಾಡ್ತೀನಿ ಅಂತ ಮುಂದೆ ಬಂದಿದ್ದಾಳೆ ಅಂದಾಗ ಅವರ ಸ್ಥಾನಮಾನ ಉಳಿಸ್ಕೊಳ್ಳಿಕ್ಕೆ, ಆಕೆಯನ್ನ ದಿಕ್ಕು ತಪ್ಪಿಸ್ಲಿಕ್ಕೆ, ಇನ್ನು ಆಕೆಗೆ ಯಾರು ಬೆಂಬಲವನ್ನ ಕೊಡ್ತಾ ಇರ್ತಾರೆ ಅವರ ಒಂದು ದಿಕ್ಕನ್ನ ತಪ್ಪಿಸ್ಲಿಕ್ಕೆ ಸಾಕಷ್ಟು ಜನ ಪ್ರಯತ್ನ ಪಡ್ತಾ ಇರ್ತಾರೆ. ಆದ್ರೆ ಮಂಜೇಶ್ ಅವರು
ಯಾವುದಕ್ಕೂ ಕೂಡ ಹೆದ್ರದೆ ಬೆದ್ರದೆ ನಿಂತಿದ್ದಾರೆ ಸ್ಟ್ಯಾಂಡ್ ಆಗಿ. ಈಗ ಸ್ಕ್ರೀನ್ ಮೇಲೆ ಬರ್ತದೆ ನೋಡಿ, ಈತ ಡಾಕ್ಟರ್ ನಿರಂಜನಾ ಮೂರ್ತಿ, ರಾಜರಾಜೇಶ್ವರಿ ನಗರ್ ದಿ ಸನ್ಶೈನ್ ದಿ ಯೋಗ ಝೋನ್ ಸೆಂಟರ್ ನ ಟ್ರೈನರ್. ಈತ ಸಾಕಷ್ಟು ಹೆಣ್ಣು ಮಕ್ಕಳಿಗೆ ಲೈಂಗಿಕ ಕಿರುಕುಳವನ್ನ ಕೊಟ್ಟಿರ್ತಾನೆ. ಹಾಗೆ ಸಾಕಷ್ಟು ಜನದ ಹತ್ರ ಪ್ರವಾಸಕ್ಕೆ ಕರ್ಕೊಂಡು ಹೋಗ್ತೀನಿ, ಥೈಲ್ಯಾಂಡ್ಗೆ ಕರ್ಕೊಂಡು ಹೋಗ್ತೀನಿ, ಚೈನಾಗೆ ಕರ್ಕೊಂಡು ಹೋಗ್ತೀನಿ, ಇನ್ನು ಸಾಕಷ್ಟು ವಿದೇಶಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಈತನಿಂದ ಯಾರೆಲ್ಲ ಅತ್ಯಾಚಾರಕ್ಕೆ ಒಳಗಾಗಿದ್ದೀರಾ, ಲೈಂಗಿಕ ಕಿರುಕುಳಕ್ಕೆ ಒಳಗಾಗಿದ್ದೀರಾ, ಹಣವನ್ನ ಕಳೆದುಕೊಂಡಿದ್ದೀರಾ, ದಯವಿಟ್ಟು ನಂಬರ್ ಬರ್ತಾ ಇದೆ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ಜೊತೆ ನಾವಿರ್ತೀವಿ, ಪ್ರಜಾ ಸೈನಿಕ ಟೀಮ್ ಇರುತ್ತೆ, ಮಂಜೇಶ್ ಅವರು ಇರ್ತಾರೆ. ಈಗ ನೊಂದು ಬೆಂದು ನಮ್ಮ ಜೊತೆ ಕುಳಿತಿರುವಂತಹ ಸಂತ್ರಸ್ತೆ ಯುವತಿಗೆ ನ್ಯಾಯ ಕೊಡಿಸಿದಂತಹ ಪುಣ್ಯವು ಕೂಡ ನಿಮ್ಗೆ ಲಭಿಸುತ್ತೆ. ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಅಂತ ನಾನು ಈ ಮೂಲಕ ಕೇಳ್ತಾ ಇದ್ದೀನಿ. ಯಾಕಂದ್ರೆ ಈತನ ಮೇಲೆ ಪೋಕ್ಸೋ ಕಾಯ್ದೆ ಅಡಿ ಆಕ್ಟ್ 12ರ ಪೋಕ್ಸೋ ಕಾಯ್ದೆ ಅಡಿ FIR ಕೂಡ ಆಗಿದೆ. ಆತ ಈಗ ತಲೆ ಮರೆಸ್ಕೊಂಡಿದ್ದಾನೆ. ತಲೆ ಮರೆಸ್ಕೊಂಡಿದ್ರು ಕೂಡ ಆತನ ಜೊತೆ ಇರ್ತಕ್ಕಂಥ ಕೆಲವರ ಕಾಂಟ್ಯಾಕ್ಟ್ ಅಲ್ಲೂ ಕೂಡ ಇದನ್ನೇ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ದಯವಿಟ್ಟು ನೀವು ಕೂಡ ಒಂದು ಹೆಣ್ಣಾಗಿರ್ತೀರಾ ಅಥವಾ ತಂಗಿನೋ ಮಗಳೋ ಏನೋ ಒಂದು ಆಗಿರ್ತೀರಾ, ಒಂದು ಹೆಣ್ಣಿಗೆ ನ್ಯಾಯ ಕೊಡಿಸಿ. ಮಂಜೇಶ್ ಅವರೇ, ಈಗ ಈ ಒಂದು ವಿಚಾರ, ಈ ಒಬ್ಳು ಸಂತ್ರಸ್ತೆ ಏನಿದ್ದಾಳೆ ಆಕೆಗೆ ನ್ಯಾಯವನ್ನ ಕೊಡಿಸ್ತೀನಿ ಅಂತ ಪಟ್ಟಿಡ್ದಿದ್ದೀರಾ. ಡೆಫಿನೆಟ್ಲಿ ನಿಮ್ಮ ಜೊತೆ ಸದಾ ನಾವು ಇರ್ತೀವಿ. ಯಾಕಂದ್ರೆ ಈ ಕೇಸ್ ಯಾವ ಹಂತಕ್ಕೆ ಹೋಗುತ್ತೆ ಹೋಗ್ಲಿ, ಯಾಕಂದ್ರೆ 2012ರಲ್ಲಿ ಪೋಕ್ಸೋ ಕಾಯ್ದೆ ಜಾರಿಗೆ ಬರುತ್ತೆ. 18 ವರ್ಷದ ಒಳಗಿನ ಹೆಣ್ಮಕ್ಳಿಗೆ ಲೈಂಗಿಕ ಕಿರುಕುಳ ನೀಡಿದ್ರೆ ಆಕ್ಟ್ 12ರ ಪ್ರಕಾರ ಅವರಿಗೆ ನಾನ್ ಬೇಲೆಬಲ್ ಕೇಸ್ ಅಫೆನ್ಸ್ ಇದೆ. ಸೊ ಹಾಗಾಗಿ ಈಗ ಸದ್ದು ಮಾಡ್ದಲೇ ಇರೋದು ಸದ್ದು ಮಾಡ್ತಿದೆ ನಮ್ಮ ರಾಜಧಾನಿ ಬೆಂಗಳೂರಲ್ಲಿ. ನಿಮ್ಮ ಮುಖಾಂತರ ಈಗ ಬೆಳಕಿಗೆ ಬಂದಿದೆ. ನಿಜಕ್ಕೂ ನೀವು ಮಾಡ್ತಾ ಇರುವಂತ ಕೆಲ್ಸ ತುಂಬಾ ಒಳ್ಳೆ ಕೆಲ್ಸ. ಯಾಕಂದ್ರೆ ಒಂದು ಸಾರಿ ನಿಂತ್ರೆ ಇದು ಎಷ್ಟೋ ಜನ ಕಾಮುಕರು ಎಚ್ಚೆತ್ಕೊಳ್ತಾರೆ. ಏನ್ ಹೇಳ್ತೀರಾ? ಹೌದು ಮೇಡಮ್, ನಾನು ಇನ್ನೊಂದು ಮೈನ್ ಆಗಿ ನಾನು ಈ ಒಂದು ಹುಡುಗಿಗೋಸ್ಕರ ನಾನು ಇಷ್ಟೆಲ್ಲ ಮಾಡ್ತಿಲ್ಲ ಮೇಡಮ್. ನಾನು ಅವ್ನು ಜೈಲ್ಗೆ ಹಾಕ್ಸ್ಬೇಕು ಅನ್ನೋ ಕಾರಣಕ್ಕೆ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಈ ಒಂದು ಹುಡುಗಿ ಮಾತ್ರ ನಾನು ಅಬ್ಸರ್ವ್ ಮಾಡ್ತಿಲ್ಲ, ಅವನಿಂದ ಇನ್ನೆಷ್ಟು ಜನ ಹೆಣ್ಮಕ್ಳು ಮುಂದೆ ಹಾಳಾಗ್ತಾರೆ. ನನ್ಗೆ ಆ ಕಾಳಜಿ ನಂಗೆ ತುಂಬಾ ಇದೆ. ನಾನು ಯಾರೇ ಬಂದ್ರು ಅಷ್ಟೇ, ನಾನು ನಿಮ್ಗೋಸ್ಕರ ಮಾಡ್ತಿಲ್ಲಮ್ಮ. ಯಾವ್ದೇ ಕೇಸ್ ಬಂದ್ರು ಅಷ್ಟೇ, ನಾನು ನಿಮ್ಗೋಸ್ಕರ ಮಾತ್ರ ಮಾಡ್ತಿಲ್ಲ. ಮತ್ತೆ ಯಾರು ಆಗ್ಬಾರ್ದು, ಅದು ನಿಮ್ಮಿಂದ ಆಗ್ತಿದೆ. ಧೈರ್ಯ ನಾನು ಕೊಡ್ತೀನಿ. ನಿಮ್ಗೆ ಏನಾಗದೇ ಇರೋ ತರ ಜವಾಬ್ದಾರಿ ನಮ್ದು. ನಮ್ ಕೆಪಾಸಿಟಿ ನಾನು ನೋಡ್ಕೊಂತೀನಿ ನಿಮ್ಮನ್ನ. ಆ ಧೈರ್ಯ ಕೊಟ್ಟು ಕರ್ಕೊಬಿಡ್ತೀನಿ. ಯಾಕಂದ್ರೆ ಈ ಸಮಾಜದಲ್ಲಿ ಹುಳಗಳಮ್ಮ, ಒಂದ್ಸತಿ ಇವಾಗ ಕಳ್ತನ ಮಾಡೋರು ಮತ್ತೆ ಮಾಡೇ ಮಾಡ್ತಾರೆ. ಒಂದ್ಸತಿ ಮುಟ್ಟೆ ಆರಾಮಾದ್ರು ಮಾಡ್ತಾನೆ ಇರ್ತಾನೆ. ನಿಲ್ಬೇಕು ಅಂದ್ರೆ ಧೈರ್ಯವಾಗಿ ಅಂತವನ್ನ ಕಾನೂನು ರೀತಿಯಲ್ಲಿ ಅರೆಸ್ಟ್ ಮಾಡ್ಬೇಕು. ಕಾನೂನು ಏನಾರು ನಾ ತಪ್ಪಿಸ್ತು ಅಂದ್ರೆ ಗೊತ್ತು ಮೇಡಮ್, ನಾವು ಇವಾಗ ರೇಪ್ ಮಾಡಿ ಹೆಣ್ಮಕ್ಳನ್ನ ರೇಪ್ ಮಾಡಿ ಅತ್ಯಾಚಾರ ಮಾಡಿ ಬಲಾತ್ಕಾರ ಮಾಡಿರೋ ನನ್ನ ಮಕ್ಕಳಿಗೆ ಬೇಲ್ ಕೊಡ್ತಾ ಇದೆ ಅಂದ್ಮೇಲೆ ಅಂತ ನನ್ನ ಮಕ್ಕಳು ನಾವೇ ಹೊಡೆದು ಬಿಸಾಕ್ತಿವಿ, ನಮ್ಮ ಕೊಡಲ್ವಾ ಬೇಲ್? ಪರವಾಗಿಲ್ಲ ಮೇಡಮ್, ನಾವ್ ಆ ಮಟ್ಟಕ್ಕೆ ಹಿಡಿತ. ಯಾಕಂದ್ರೆ ಕಾನೂನು ಮಾತ್ರ ತಲೆವಾಗದ್ ಮೇಡಮ್. ಕಾನೂನೇ ನಮ್ಗೆ ಅನ್ಯಾಯ ಮಾಡ್ತಿದೆ ಅಂದ್ರೆ ನಾವ್ ಯಾವ್ದೇ ಕಾರಣಕ್ಕೂ ನಾವು ಸುಮ್ಮನೆ ಇರೋಣ ಮೇಡಮ್. ಆಗಿದ್ದಲ್ಲಿ ಜನಕ್ಕೋಸ್ಕರ ಏನ್ ಮಾಡಕ್ಕೂ ರೆಡಿ ಇದೀವಿ, ತೊಂದರೆ ಇಲ್ಲ. ನಮಗೂ ಬೇಲ್ ಸಿಗುತ್ತೆ, ನಾವು ಜೈಲಲ್ಲಿ ಇರ್ತೀವಿ, ನಾವು ಬೇಡುವ. ಅಲ್ಲಿವರೆಗೂ ದಯವಿಟ್ಟು ತರಬೇಡಿ. ನಾವು ಕಾನೂನು ಅದನ್ನೇ ಬೇಡ್ಕೊಂತಾ ಇದೀನಿ, ಕೇಳ್ಕೊಂತಾ ಇದೀನಿ. ನಾನು ತುಂಬಾ ನಂಬ್ತಿದೀನಿ, ತುಂಬಾ ಗೌರವ ಕೊಡ್ತಿದೀನಿ, ಕೈ ಜೋಡಿಸಿ ಕೇಳ್ಕೊಂತಿದೀನಿ. ನ್ಯಾಯ ಕೊಡಿಸಿ, ಅನ್ಯಾಯ ಆಗಿದ್ರೆ ಲೋಫ್ ನನ್ನ ಮಕ್ಕಳನ್ನ ದಯವಿಟ್ಟು ಗಲ್ಲಿಗೇರಿಸಿ ಜೈಲಲ್ಲಿ ಕೂತ್ಕೊಂಡು ಆರಾಮಾಗಿ ಅವನು ಇವಾಗ ನಿರಂಜನ್ ಮೂರ್ತಿಗೂ ಏನ್ ಮಾಡಕ್ಕಾಗುತ್ತೆ ಮೇಡಮ್? ಈಗ ಏನ್ ಮಾಡ್ತಾರೆ? ಜೈಲ್ಗೆ ಹಾಕ್ತಾರೆ, ಅವ್ರು ತುಂಬಾ ಊಟ ಹಾಕ್ತಾರೆ, ನಿದ್ದೆ ಮಾಡಕ್ ಒಳ್ಳೆ ಜಾಗ ಕೊಡ್ತಾರೆ, ಇನ್ಫ್ಲೂಯೆನ್ಸ್ ಇದೆ, ಆರಾಮಾಗಿ ಫೆಸಿಲಿಟೀಸ್ ಎಲ್ಲ ತಗೊಂತಾನೆ, ಆರಾಮಾಗಿ ಮಲಗಿರ್ತಾನೆ. ಇನ್ ನಾವು ಈಚೆ ಇದ್ರೆ ಏನೋ ಒಳಗಿದ್ರೆ ಏನು ಮೇಡಮ್ ಅಂತ ನನ್ನ ಮಗನ್ ಏನ್ ಮಾಡ್ಬೇಕು? ಗಲ್ಗ್ ಹಾಕ್ಬೇಕು, ರೋಡಲ್ಲಿ ನಾಯಿ ಕೊಡ್ದಂಗ್ ಹೊಡಿಬೇಕು. ಅದು ಆಗ್ತಿಲ್ಲ. ನಮ್ ಕಾನೂನು ಸ್ವಲ್ಪ ಬದಲಾಗಬೇಕು ಮೇಡಮ್. ನಮ್ಮ ಸೊಸೈಟಿ, ನಮ್ಮ ಪೊಲಿಟಿಷಿಯನ್ಸ್ ಇದೆಲ್ಲ ತಗೋಬೇಕು, ಬದಲಾಗಬೇಕು. ಇಲ್ಲ ಅಂದ್ರೆ ಏನ್ ಉಪಯೋಗ ನೀವ್ ಹೇಳಿ ಮೇಡಮ್? ಆಯ್ತು, ಇವಾಗ ನಾನೇ ಮನೇಲಿ ಮಲಗೋದು, ಅಲ್ಲಿ ಮಲಗ್ತಾ ಆರಾಮಾಗ ಅಷ್ಟೇ. ಅವ್ನಿಗೆ ಇನ್ನೂ ಫ್ರೀ ಸಿಕ್ತು. ಏನ್ ಚೇಂಜ್ ಆಗ್ತಿದೆ? ಏನ್ ಸಮಾಜ? ಇನ್ನೊಬ್ಬ ನಿರಂಜನ್ ಮೂರ್ತಿ ಹುಡ್ತಾನೆ, ಇನ್ನೊಂದು ಹುಡುಗಿ, ಇನ್ನೊಬ್ಬ ನಿರಂಜನ್ ಮೂರ್ತಿ, ಇನ್ನೊಂದು ಹುಡುಗಿ. ಎಲ್ಲಿ ನಿಲ್ಲದೆ ಯಾವಾಗ? ಆಗೋದು ಯಾವಾಗ? ಹಾಗಾದ್ರೆ ಇದಕ್ಕೆ ನನ್ನ ಒಂದು ಪ್ರಶ್ನೆ, ಈ ತರ ಅತ್ಯಾಚಾರಿಗಳಿಗೆ ಪಬ್ಲಿಕ್ ಅಲ್ಲಾದ್ರೆ ಯಾವ ತರ ಶಿಕ್ಷೆ ಬೇಡ, ಇದು ಬೇಡ, ನಿಮ್ಗೆ ನಾನು ಡೈರೆಕ್ಟ್ ಆಗಿ ಒಂದು ಓಪನ್ ಸ್ಟೇಟ್ಮೆಂಟ್ ಕೇಳ್ತೀನಿ. ಈ ರೀತಿ ನಿರಂಜನ ರೀತಿಯಾದಂತ ಕಾಮುಕರು ಎಷ್ಟೋ ಜನ ಇದ್ದಾರೆ. ಅಟ್ಲೀಸ್ಟ್ ಒಬ್ಬ ಕಾಮುಕನಿಗೆ ಇಂಥ ಶಿಕ್ಷೆ ಕೊಟ್ರೆ ಎಚ್ಚೆತ್ಕೊಳ್ತಾರೆ, ನಮ್ಮ ದೇಶ ಉದ್ಧಾರ ಆಗುತ್ತೆ ಅನ್ನೋದ್ರೆ ಯಾವ ತರ ಶಿಕ್ಷೆ ಕೊಡ್ಬೋದು ಮೇಡಮ್? ನಡು ರೋಡಲ್ಲಿ ಒಂದ್ ಕೈಕಾಲು ತೆಗಿಬೇಕು ಮೇಡಮ್. ನಡು ರೋಡಲ್ಲಿ ಪಬ್ಲಿಕ್ ಅಲ್ಲಿ, ಇಲ್ಲ ಪಬ್ಲಿಕ್ ಅಲ್ಲಿ ಗಲ್ಲಿಗೇರಿಸಲಿ ಮೇಡಮ್. ಕೈಕಾಲು ತೆಗೆಯೋದು ಹ್ಯೂಮನ್ ರೈಟ್ಸ್ ಅದು ಇದು ಅಂತಾರೆ, ಅರ್ಥ ಆಗುತ್ತೆ. ಬೇರೆ ಬೇರೆ ದೇಶದಲ್ಲಿ ನೋಡಿ ಮೇಡಮ್ ಹೇಗ್ ಮಾಡ್ತಿದಾರೆ. ಲೈವಲ್ಲಿ ಗಲ್ಗ್ ಹಾಕಿದ್ರೇನೆ ಅವನ್ನ ಬೇರೆಯವ್ರಿಗೆಲ್ಲ ಭಯ ಬರುತ್ತೆ. ಇನ್ನೊಂದು ಅವರು ಇನ್ನೊಂದು ಸಿಂಪಲ್ ಆಗಿ ಹೇಳ್ತೀವಿ ಮೇಡಮ್, ದಯವಿಟ್ಟು ಇದೆಲ್ಲ ಮಾಡಕ್ಕಾಗಲ್ಲ ಅಂತ ನನ್ಗೂ ಗೊತ್ತು. ಯಾಕೆ ಅಂದ್ರೆ 1000 ಅಡ್ಡ ಬರುತ್ತೆ ನಿಮ್ಗೆ. ಅರೆ ಮಾಡ್ಬೇಕಾಗಿರೋದು ನಾನು ಹೇಳ್ತೀನಿ ಮೇಡಮ್. ಯಾವನೋ ಇಂಥ ಕಚಡ ಕೆಲಸಗಳು ಮಾಡ್ತೀನ, ಅವ್ರ ಮನೆಗೆ ಕರೆಂಟ್
ವಾಟರ್ ಎಲ್ಲ ಕಟ್ ಮಾಡಿಸ್ಬಿಡ್ಬೇಕು ಅವ್ರ ಮನೆಗೆ. ಒಂದು ರೇಷನ್ ಹೋಗ್ಬಾರ್ದು, ಕರೆಂಟ್ ಹೋಗ್ಬಾರ್ದು, ಏನೋ ವೋಟರ್ ಐ ಡಿ ಇರಬಾರ್ದು, ಅವ್ರಿಗೆ ಆಧಾರ್ ಕಾರ್ಡ್ ಏನು ಇರಬಾರ್ದು. ಆ ಥರ ಮಾಡಿ ಯಾವನ್ ಮಾಡ್ತಾನೆ ನೋಡ್ತೀನಿ ನಾನು. ಯಾರೋ ತಪ್ಪು ಮಾಡ್ತಾರೆ ಮೇಡಮ್, ನನ್ನಿಂದ ಎಂತ ಕ್ರಿಮಿನಲ್ ಆದ್ರೂ ಮನೆಗೆ ತಲೆ ಬಾಗೋದು, ಕಾನೂನಿಗೆ ತಲೆ ಬಾಗಲ್ಲ. ಲೋಫರ್ ನನ್ನ ಮಕ್ಕಳು ಸಮಾಜ ಮನೆಗೆ ತಲೆ ಬಾಗ್ತಾರೆ. ಆ ಮನೆಗೆ ಕರೆಂಟ್ ಬಿಲ್ ಕೊಡ್ಬೇಡಿ, ವಾಟರ್ ಕೊಡ್ಬೇಡಿ, ಕರೆಂಟ್ ಕಟ್ ಮಾಡಿ, ವಾಟರ್ ಕಟ್ ಮಾಡಿ, ರೇಷನ್ ಕಾರ್ಡ್ ಕಟ್ ಮಾಡಿ, ಆಧಾರ್ ಕಾರ್ಡ್ ಏನು ಇರಬಾರ್ದು, ಅವ್ರು ಅನಾಮಿಕ ಆಗ್ಬಿಡ್ಬೇಕು, ಇರಂಗೇ ಇಲ್ಲ. ಆ ಥರ ಮಾಡಿ ಯಾವನಾರು ಕ್ರಿಮಿನಲ್ ಒಂದು ಮಾಡ್ತಾನ? ಸಾಧ್ಯನೇ ಇಲ್ಲ ಮೇಡಮ್, ಬರ್ದು ಕೊಡ್ತೀನಿ. ಇದು ಆರಾಮಾಗಿ ಮಾಡ್ಬೋದು, ತರಬೇಕು. ನಮ್ಮ ರಾಜಕಾರಣಿಗಳು ಯಾರು ಪವರ್ ಇಲ್ಲದೆ ತಗೊಳ್ಳಿ, ಮಾಡಿ ನೋಡೋಣ. ಮೇಡಮ್ ನಮ್ಮ ಯೋಗಿ ಇದರಲ್ಲಿ ಮಹಾರಾಷ್ಟ್ರದ UP-ಯಲ್ಲಿ ಅಂತ ಮಿನಿಸ್ಟ್ರು ಬೇಕು ಮೇಡಮ್, ನಮ್ಗೆ ಅಂತ CM-ಗಳು ಬೇಕು. ಏನ್ ಹೇಳಿ, JCB ತಂದು ಮನೆ ಉಳಿಸ್ಬಿಡ್ತಾರೆ. ತಪ್ಪ ಮಾಡಿದ್ರೆ ಶೂಟೌಟ್ ಮಾಡಿಸ್ಬಿಡ್ತಾರೆ, JCB ಮನೆ ಉಳಿಸ್ಬಿಡ್ತಾರೆ. ಅಂತವ್ರು ಬೇಕು ನನ್ಗೆ, ಅಂತವ್ರು ಬೇಕು ನನ್ಗೆ. ಪವನ್ ಕಲ್ಯಾಣ್ ಅವ್ರು ಅಂತವ್ರು ಬೇಕು ನನ್ಗೆ. ನನ್ನ ಕರ್ನಾಟಕಕ್ಕೆ ಅಂತ ರಾಜಕಾರಣಿಗಳು ಬೇಕು, ಅಂತ ರಾಜಕಾರಣಕ್ಕೆ ಅಂತ ಲೀಡರ್ಸ್ ಬೇಕು ನನ್ಗೆ. ಲೀಡರ್ಸ್ ರಾಜಕಾರಣಿ ಅಂದ್ರೆ ಏನು ಮೇಡಮ್? ಜನಕ್ಕೆ ಸೇವೆ ಮಾಡೋದು. ಏನಪ್ಪ ನನ್ನ ನಂಬು, ನಾನು ನಿನ್ನ ಕಾಪಾಡ್ತೀನಿ. ಇವಾಗ ಮನೆ ಮಗ ದೊಡ್ಡ ಮಗ ನಾನು ಏನ್ ಮಾಡ್ತೀನಿ ಮೇಡಮ್, ಅಮ್ಮ ನಾನು ದೊಡ್ಡವನಾಗಿದ್ದೀನಿ, ನಿನ್ನ ಕಾಪಾಡ್ತೀನಿ, ನಿನ್ನ ಸಾಕ್ತೀನಿ, ನಿಂಗೆ ಏನ್ ಬೇಕು ಎಲ್ಲ ಕೊಡ್ತೀನಿ. ಊಟನ, ರೇಷನ್ನ, ಅಕ್ಕಿನ, ಬಳೆನ, ಸೀರೆನ, ಏನು ಬೇಕು ಮನೆ ಮಗನಾಗ ನನ್ನ ಜವಾಬ್ದಾರಿ ಇದ್ದಂಗೆ ನಮ್ಮ ರಾಜ್ಯದ ಜವಾಬ್ದಾರಿ ರಾಜಕಾರಣಿಗಳು ಅಷ್ಟೇ. ಮನೆ ಮಕ್ಕಳವರು ನಾವು ಮನೆಯವರಾಗಿ ನಾವೇನೇನು ಕೇಳ್ಬೇಕು, ಹಿಂಗ ಆಗ್ತಿದೆ ನಮ್ಮ ಮನೆ. ಇವಾಗ ನನ್ನ ಮನೆ ಹೆಣ್ಮಗೋಗಾದ್ರೆ ನಾನು ಏನ್ ಮಾಡ್ತೀನಿ ಮೇಡಮ್, ಅದೇ ತರ ರಾಜಕಾರಣಿಗಳು ಮಾಡ್ಬೇಕು. ಏನಕ್ಕೆ ಮಾಡ್ತಿಲ್ಲ ಅಂದ್ರೆ ದೋಚ್ಕೊಂತ ಇದಾರೆ. ನನ್ನ ಮನೆ ನಾನೇ ದೋಚ್ಕೊಂಡ್ರೆ ಕಳ್ಳ, ಅನ್ನ ರಾಜ್ಯನೇ ದೋಚ್ಕೊಂತಾರ ರಾಜಕಾರಣಿಗಳೇನೋ ಕಳ್ಳರು. ಅದೇ ಆಗ್ತಿರೋದು, ಕಳ್ತನ ಆಗ್ತಾ ಇದೆ ಇಲ್ಲಿ, ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಒಬ್ಬ ಖಡಕ್ ಆಗಿರೋ ಲೀಡರ್ ಒಬ್ಬ ಬೇಕು ಮೇಡಮ್ ನನ್ನ ದೇಶಕ್ಕೆ. ಒಬ್ಬ ಸುಭಾಷ್ ಚಂದ್ರ ಬೋಸ್ ಅಂತವ್ರು ಬೇಕು, ಒಬ್ಬ ಭಗತ್ ಸಿಂಗ್ ಅಂತವ್ರು ಬೇಕು ನನ್ಗೆ. ಇದಾರ? ಇರೋರ್ನು ಹಾಳು ಮಾಡಿ ನಾವೇನ್ ಮಾಡ್ತೀವಿ, ಯಾರು ನಮ್ಮ ದೇಶಕ್ಕೆ ಯಾರು ಸ್ವಾತಂತ್ರ್ಯ ಯಾರಿಂದ ಬಂದಿಲ್ಲ ಅಂತ ಗೊತ್ತಿದ್ರು ಅಂತವ್ರಿಗೆ ನಾವು ಹೂ ಆಗ್ತಾ ಇದೀವಿ. ಯಾರು ಅಂತ ಹೆಸರು ಹೇಳೋದ್ ಬೇಡ. ಆಮೇಲೆ ಹೇಳಿದ್ರೆ ನಮ್ಮಂತವ್ರನ್ನ ದೇಶದ್ರೋಹಿ ಅಂತಾರೆ. ಆದ್ರೆ ನನ್ನಂತ ದೇಶ ಹುಚ್ಚು, ದೇಶಾಭಿಮಾನ ಇರೋರ್ನ ಇನ್ನೊಬ್ಬ ನಾನು ತೋರ್ಸಕ್ಕೆ ಸಾಧ್ಯ ಇಲ್ಲ. ಯಾರ ಹತ್ರ ಬೇಕಾದ್ರೆ ಜಗಳು ನಿಂತ್ಕೊಂತೀನಿ ನಾನು. ನನ್ನಂತ ದೇಶಾಭಿಮಾನಿ ಇನ್ನೊಬ್ಬ ಇಲ್ಲ. ದೇಶಕ್ಕೋಸ್ಕರ ಸಾಯ್ಬೇಕು ಅಂತ ಹೇಳಿದ್ರೆ ಫಸ್ಟ್ ಕತ್ಕೊಂತೀನಿ ನಾನು. ಓಪನ್ ಸ್ಟೇಟ್ಮೆಂಟ್ ಅಂತ. ಒಂದು ಹೆಣ್ಣಿಗೆ ಅತ್ಯಾಚಾರ ಆಗಿರೋನ್ನ ಫಸ್ಟ್ ಗಲ್ಗೆ ಏರಿಸ್ಬೇಕಂದ್ರೆ ಫಸ್ಟ್ ನೀನ್ ಸಾಯ್ಬೇಕಪ್ಪ ಅಂದ್ರೆ ನಾ ಫಸ್ಟ್ ನಾಲ್ಕು ಹೊತ್ಕೊಳಕ್ಕೆ ಇವಾಗ ರೆಡಿ ಇದ್ದೀನಿ ಅಂತ ದೇಶಾಭಿಮಾನ ಅಂತ. ಆದ್ರೆ ನಾವ್ ಯಾರನ್ನ ಪೂಜೆ ಮಾಡ್ಬೇಕು ಅನ್ನೋದು ಮರ್ತೋಗಿದೀವಿ, ಯಾರನ್ನ ಗೌರವಿಸ್ಬೇಕು ಅನ್ನೋದು ಮರ್ತೋಗಿದೀವಿ ಮೇಡಮ್. ಎಸ್ ವೀಕ್ಷಕರೇ, ಮತ್ತೊಂದು ಸ್ಟೇಟ್ಮೆಂಟ್ ಅನ್ನ ನಾನು ಕೊಡ್ಲೇಬೇಕು. ಆಗ್ಲೇ ಮಂಜೇಶ್ವರ್ ಒಂದು ಮಾತನ್ನ ಹೇಳಿದ್ರು, ಒಬ್ಬ ಕಾಮಕನ್ಗೆ ಈ ತರ ಮಾಡಿದ್ರೆ ಕಾಮ ನಿಲ್ಲುತ್ತೆ, ಕಾಮಾಂಧರರು ಕಡಿಮೆ ಆಗ್ತಾರೆ, ಅಂದ್ರೆ ಅವ್ರು ಇಲ್ದಾಗೆ ಆಗ್ತಾರೆ ಅಂತ. ಎಸ್, ಯೋಗಿ ಸರ್ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು. ಅದೇ ವಿಚಾರವಾಗಿ ಇಟಲಿನಲ್ಲಿ ಒಂದು ಹೊಸ ಕಾನೂನು ಜಾರಿ ಬಂದಿದೆ. ಸಾಕಷ್ಟು ಜನಕ್ಕೆ ಗೊತ್ತಿದೆ, ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ. ಯಾರಾದ್ರೂ ಹೆಣ್ಮಕ್ಳನ್ನ ಕಾಮದ ದೃಷ್ಟಿಯಲ್ಲಿ ನೋಡಿದ್ರೆ ಅಥವಾ ಅತ್ಯಾಚಾರ ಮಾಡಿದ್ರೆ, ಲೈಂಗಿಕವಾಗಿ ಕಿರುಕುಳ ಕೊಟ್ರೆ ಅವ್ರಿಗೆ ನಪುಂಸಕವಾಗಿ ಇಂಜೆಕ್ಷನ್ ಕೊಡ್ತಾರೆ. ನಪುಂಸಕ ಲಿಂಗವಾಗಿ ಆತ ಹಾಗೆ ಇರ್ಬೇಕು, ಆ ರೀತಿಯಾದ ಇಂಜೆಕ್ಷನ್ ಕೊಡ್ತಾರೆ. ಇದು ಹೊಸ ರೀತಿಯಲ್ಲಿ ಇಟಲಿಯಲ್ಲಿ ಬಂದಿರುವಂತಹ ಕಾನೂನು. ಹಾಗಾದ್ರೆ ನಮ್ಮ ದೇಶಕ್ಕೆ ಯಾಕೆ ಈ ತರ ಕಾನೂನುಗಳು ಬರ್ತಾ ಇಲ್ಲ? ಏನ್ ಮಾಡ್ತಿದ್ದಾರೆ ರಾಜಕಾರಣಿಗಳು? ಹಾಗಾದ್ರೆ ಇನ್ನು ಎಷ್ಟು ಜನ ಹೆಣ್ಮಕ್ಳು ಬಲಿ ಆಗ್ಬೇಕು? ಈಗ ಎಕ್ಸಾಂಪಲ್, ಈಗ ನೀವೇ ನೋಡ್ತಾ ಇದ್ದೀರಾ, ಡಾಕ್ಟರ್ ನಿರಂಜನ ಮೂರ್ತಿ ಯೋಗ ತರಬೇತಿದಾರರ ನೆಪದಲ್ಲಿ ಕಾಮತೃಷಿಯನ್ನ ತೀರಿಸ್ಕೊತಾ ಇರೋವಂಥವ್ರು. ಏನು ಡಾನ್ಸ್, ನೃತ್ಯ ಕ್ಷೇತ್ರ, ಪತ್ರಿಕೋದ್ಯಮ, ಚಿತ್ರರಂಗ, ಪ್ರತಿಯೊಂದ್ರಲ್ಲೂ ಕೂಡ ಕಾಮಕರು ಇದ್ದಾರೆ. ಆದ್ರೆ ಅವರನ್ನ ಬಯಲಿಗೆಳೆದ್ರೆ ಮಾತ್ರ ಎಲ್ಲವೂ ಒಂದು ಕಡೆಯಿಂದ ಸ್ವಚ್ಛವಾಗುತ್ತೆ. ಆತರ ಸ್ವಚ್ಛ ಆಗ್ಬೇಕು ಅಂದ್ರೆ ಪ್ರತಿಯೊಂದು ಕ್ಷೇತ್ರದಲ್ಲೂ, ಪ್ರತಿಯೊಂದು ಗಲ್ಲಿಯಲ್ಲೂ, ಪ್ರತಿಯೊಬ್ಬ ರಸ್ತೆಯಲ್ಲೂ, ಪ್ರತಿಯೊಬ್ಬ ಮನೆಯಲ್ಲೂ, ಪ್ರತಿಯೊಬ್ಬ ಬೀದಿಯಲ್ಲೂ ಕೂಡ ಈ ರೀತಿಯಾದ ಪ್ರಜಾ ಸೈನಿಕ ಮಂಜೇಶ್ ಅವರನ್ನವ್ರು ಉಟ್ಕೊಳ್ಬೇಕು. ಆಗ್ಲೇ ಇದೆಲ್ಲವೂ ಸಾಧ್ಯ. ಎಷ್ಟು ಅಂತ ತಲೆ ಬಾಗ್ತೀರಾ? ದಯವಿಟ್ಟು ಮುಂದೆ ಬನ್ನಿ. ಏನೇ ಸಮಸ್ಯೆ ಆದ್ರೂ ಕೂಡ ಮಾಧ್ಯಮದವ್ರು ಇದೀವಿ. ಹಾಗಂತ ಎಲ್ಲಾ ಮಾಧ್ಯಮದವರು ಅಂತಾನು ನಾ ಹೇಳಲ್ಲ. ಕೆಲ ಮಾಧ್ಯಮದವರು ಬಗ್ಗೆ ನಾನು ಮಾತಾಡೋದಿಲ್ಲ. ಆದ್ರೆ ನಮ್ಮಂತ ಮಾಧ್ಯಮದವರು ನಿಮ್ಗೆ ನ್ಯಾಯ ಕೊಡ್ಸಕ್ಕೆ ಎಷ್ಟು ಹೋರಾಡ್ಬೋದು ಅಷ್ಟು ಜೊತೆ ನಿಂತು ಸಾಥ್ ಕೊಡ್ತೀವಿ. ಮುಂದೆ ಬನ್ನಿ. ಈಗ ನಮ್ ಜೊತೆ ಇರ್ತಕ್ಕಂತ ಸಂತ್ರಸ್ತೆಗೆ ನ್ಯಾಯವನ್ನ ಕೊಡ್ಸಿ. ನಿರಂಜನ ಮೂರ್ತಿಯಿಂದ ಎಷ್ಟೋ ಜನ ಲೈಂಗಿಕ ಕಿರುಕುಳಕ್ಕೆ ಒಳಗಾಗಿದ್ದೀರಾ ಅನ್ನೋದು ಗೊತ್ತೇ ಇದೆ. ಮಾಹಿತಿ ಕೂಡ ನಮ್ಮ ಬಳಿ ಇದೆ. ದಯವಿಟ್ಟು ನೀವು ಮುಂದೆ ಬಂದ್ರೆ ನಮ್ಗೆ ಹೆಲ್ಪ್ ಆಗುತ್ತೆ. ನಿಮ್ಮ ವಿಚಾರಗಳು ಎಲ್ಲೂ ಹೊರಗಡೆ ಬರೋದಿಲ್ಲ. ಆದ್ರೆ ಇದಂತೂ ಸತ್ಯ. ಬೇರೆ ಯಾವ ಮಾಧ್ಯಮ ಸಪೋರ್ಟ್ ಮಾಡ್ತಾರೋ ನಮ್ಗೆ ಗೊತ್ತಿಲ್ಲ. ಆದ್ರೆ ನಮ್ಮ ವಿಜಯ ನ್ಯೂಸ್ ಪರವಾಗಿ
ಮಂಜೇಶ್ ಅವರ ಜೊತೆ ನಿಂತು ಬೆಂಬಲವನ್ನ ನೀಡ್ತೀವಿ. ಹಾಗೆ ಈಗ ಇರ್ತಕ್ಕಂಥ ಸಂತ್ರಸ್ತೆಗೆ ನಾವು ನ್ಯಾಯ ಕೊಡಿಸೋವರೆಗೂ ಅವರ ಜೊತೆಯಾಗಿ ಸಾಕ್ತಾ ಇದೀವಿ, ಸಾಕ್ತಾ ಇರ್ತೀವಿ, ಸಾಕ್ತಾನೆ ಇರ್ತೀವಿ. ನ್ಯಾಯ ಸಿಗೋವರೆಗೂ ನಾವು ಭರವಸೆಯನ್ನ ಈ ದಿನ ನಾವು ಕೊಡ್ತಾ ಇದೀವಿ. ಮಂಜೇಶ್ ಅವರೇ, ನಂತರ ನಮ್ಮ ವೀಕ್ಷಕರಿಗೆ ಏನಾದ್ರು ಹೇಳುತ್ತಾದ್ರೆ ಈ ವಿಚಾರವಾಗಿ, ಯಾಕಂದ್ರೆ ನಿರಂಜನ ಮೂರ್ತಿಯಿಂದ ಸಾಕಷ್ಟು ಜನ ಕಿರುಕುಳಕ್ಕೊಳಗಾಗಿದ್ದಾರೆ ಅಂತ ಹೆಣ್ಮಕ್ಳಿಗೆ ಏನಾದ್ರು ಒಂದು ಮಾತನ್ನ ಹೇಳೋದಾದ್ರೆ? ಇದು ನಾನು ಜನರಿಗೆಲ್ಲ ಹೇಳೋದು ಇಷ್ಟೇ, ನಿರಂಜನ ಮೂರ್ತಿ ಯೋಗ ಅವನೊಬ್ಬನೇ ಅಲ್ಲಪ್ಪ ಈ ನಿಮ್ ಕಣ್ಮುಂದೆ ಇರೋದು. ನೀವು ಬಸ್ಸಲ್ಲಿ ಹೋಗ್ತಿದ್ರು ನೋಡ್ತಿರ್ತೀರ, ನೀವು ಕಾಲೇಜ್ಗೆ ಹೋಗೋವಾಗ, ಸ್ಕೂಲ್ಗೆ ಹೋಗೋವಾಗ, ಆಫೀಸ್ಗೆ ಹೋಗೋವಾಗ, ಆಫೀಸಲ್ಲೂ ನೀವು ಕೆಲಸ ಮಾಡೋ ಜಾಗದಲ್ಲಿ ಇಂಥ ನಿರಂಜನ ಮೂರ್ತಿ ಅಂತವ್ರು ಸುಮಾರು ಜನ ನೀವು ನೋಡ್ತಿರ್ತೀರ. ನೀವು ಅಲ್ಲೇ ಸ್ಪಾಟ್ ಅಲ್ಲೇ ಅವ್ರನ್ನ ಚುಪ್ಪಡಿ ತಗೊಂಡು ನೋಡಿಯೋ ಧೈರ್ಯ ನೀವು ತಗೊಂಡ್ರೆ ನೀವು ಮೊದಲು ಗೆದ್ದಂಗಮ್ಮ. ನಿಮ್ಗೆ ಪೊಲೀಸ್ ಸ್ಟೇಷನ್ ಬೇಡ, ಯಾರು ಬೇಡ, ನೀವಲ್ಲೇ ಹೊಡಿಯೋ ಧೈರ್ಯ ತಾಕತ್ತು ನೀವು ತಗೋಬೇಕು. ನೀವು ಯಾರು ಬಸ್ಸಲ್ಲಿ ಹೋಗೋ ಯಾರೋ ಮೈ ಮುಡ್ದ ಅಂತ ನನ್ಗೆಲ್ಲಿ ಮುಜುಗರ ಆಗುತ್ತೋ ಅನ್ನೋದನ್ನ ಬಿಟ್ಟು ಚುಪ್ಪಡಿ ತಗೊಂಡು ನೋಡೋದು ಅವನು ಮುಜುಗರ ಆಗ್ಬೇಕು, ನೆಕ್ಸ್ಟ್ ಯಾವನು ಮುಟ್ಟಕ್ಕೆ ಭಯ ಪಡ್ಬೇಕು. ಆ ಧೈರ್ಯ ನೀವು ತಗೊಂಡ್ರೇನೆ ಬದ್ಲಾಗದಮ್ಮ. ಇಲ್ಲ ಅಂದ್ರೆ ನನ್ನಂತವನು ಜಾಸ್ತಿ ಜನ ಉಳಿಯಲ್ಲ, ನನ್ನಂತವನು ಸಿಗಲ್ಲ. ಈ ಕಾನೂನು, ಈ ಪೊಲೀಸ್ ಸ್ಟೇಷನ್ ನೀವು ಹೋಗಕ್ಕೂ ಭಯ ಪಡ್ತೀರಾ. ನೀವು ಸ್ಟ್ರಾಂಗ್ ಆಗಿ ನಿಂತ್ಕೊಂಡು ನಿಮ್ಗೋಸ್ಕರ ನೀವು ನಿಲ್ಲ ಅಂದ್ರೆ ನನ್ನ ಮಗನು ನಿಲ್ಲಲ್ಲಮ್ಮ. ಇದೊಂದು ಮೆಂಡಲ್ ಇಟ್ಕೊಳ್ಳಿ. ಯಾವರೇ ಆಗಿರ್ಲಿ, ಎಂಥವ್ರೇ ಆಗಿರಿ, ನೀವು ಸ್ಟ್ರಾಂಗ್ ಆಗಿ ತಗೊಂಡು ಏನೇ ಮಾಡ್ಕೊಂಡು ನಿಂತ್ಕೊಂಡಿಲ್ಲ ಅಂದ್ರೆ ಸುಮಾರು ಜನ ಇವಾಗ ಅದನ್ನು ಹೇಳ್ತಾರೆ. ಬೇರೆ ಬೇರೆ ಕೇಸಸ್ ಎಲ್ಲ, ಸರ್ ನಾನು ಲವ್ ಮಾಡಿದ್ದೆ ಸರ್, ಕೆಟ್ಟ ಫೋಟೋಸ್ ಎಲ್ಲ ಅವನ ಹತ್ರ ಇದೆ, ಇವಾಗ ಬ್ಲಾಕ್ ಮೇಲ್ ಮಾಡ್ತಿದ್ದಾನೆ. ಬ್ಲಾಕ್ ಮೇಲ್ ಮಾಡ್ತೀರಾ, ನೀನ್ ಚುಪ್ಪಲಿ ತಗೊಂಡು ನೋಡಿದ್ಬಿಟ್ಟು ಬೋಳಿ ಮಗನ ಹೆಂಗೋ ಮಾಡ್ತಿದ್ಯಾ ಅಂತ ಹೇಳಿ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋದೇರಿ ಏನೂ ಇಲ್ಲ. ಯಾಕಂದ್ರೆ ಈ ಹುಡುಗಿನ ತಪ್ಪು ಮಾಡಿದೆ, ಲವ್ ಮಾಡಿರುತ್ತೆ, ಬೇರೆಯವ್ರ ಓಡಾಡಿರುತ್ತೆ, ಅದು ಸಾವಿರ ಪರ್ಸನಲ್ ಅಮ್ಮ. ನಾನು ಮಾತಾಡೋ ಅಧಿಕಾರ ನನಗಿಲ್ಲ. ನಿನ್ನ ಪರ್ಸನಲ್, ನಿನ್ನ ಲೈಫ್, ನಿಮ್ಮ ಮೈ ಯಾರು ನೋಡ್ಬೇಕು, ನಿಮ್ಮ ಮೈ ಯಾರು ಮುಟ್ಬೇಕು ಅಂತ ನಿಮಗೆ ಜ್ಞಾನ ಇರಬೇಕು. ಅದು ನಾನು ಹೇಳೋ ಅಂತ ಅವಶ್ಯಕತೆ ನಾನಿಲ್ಲ. ನನ್ಕಿನ ಚೆನ್ನಾಗಿ ಗೊತ್ತಿರುತ್ತೆ. ನಿಮ್ಮ ಮೈ ಮರೆತು ನೀವೇನಾದ್ರು ಮಾಡ್ಕೊಂಡಿರಿ, ಅದರಿಂದ ನಿಮ್ಗೆ ನೀವು ಚೆನ್ನಾಗಿದ್ರ ಡನ್, ನಿಮ್ಮ ವೈಯಕ್ತಿಕ. ಅದರಿಂದ ನೀವು ಪ್ರಾಬ್ಲಮ್ ಆಗ್ತಿದೆ ಅಂದ್ರೆ ಸ್ಟ್ಯಾಂಡ್ ತಗೊಳ್ಳಿ, ಆಗೋದಾಗಿದೆ, ನೆಕ್ಸ್ಟ್ ಏನ್ ಮಾಡ್ಬೇಕು. ಅದು ಹೆಣ್ಮಕ್ಳು ತಪ್ಪೋ ಸರಿನೋ ಧೈರ್ಯವಾಗಿ ಫೈಟ್ ಮಾಡೋದನ್ನ ಕಲೀರಮ್ಮ. ತಪ್ಪು ಮಾಡಿದಿರಾ, ಧೈರ್ಯವಾಗಿ ಫೈಟ್ ಮಾಡಿ. ಸರಿ ಮಾಡಿದಿರಾ, ಧೈರ್ಯವಾಗಿ ಫೈಟ್ ಮಾಡಿ. ನೀವ್ ಏನಾದ್ರು ಫೈಟ್ ಮಾಡಿಲ್ಲ ಅಂದ್ರೆ ಸಮಾಜ ಆಗಲಿ ಯಾರೇ ಆಗಲಿ ನಿಮ್ಗೆ ಯಾರಿಗೋಸ್ಕರ ಬರಲ್ಲ. ಮತ್ತೆ ಸುಮಾರು ಜನ ಇವಾಗ ಅಧಿಕಾರಿಗಳೇ ನಮ್ಗೆ ಕೇಳ್ತಾರೆ, ನೀವೇನಕ್ರಿ ಮಾಡ್ತೀರಿ ಇವೆಲ್ಲ ಪೊಲೀಸ್ ಕೆಲಸಗಳು, ನೀವೇನಕ್ರಿ ಮಾಡ್ತೀರಾ ಅಂತೆಲ್ಲ ಕೇಳ್ತಾರೆ ನಮ್ಮನ್ನ. ನೀವ್ಯಾರು ಹೇಳಕ್ ನನ್ಗೆ, ಅಲ್ಲ ನೀವುಗಳು ಯಾರು ನನ್ಗೆ ಹೇಳಕ್ಕೆ, ನೀನ್ ಏನಕ್ಕೆ ಮಾಡ್ಬೇಡ ಅಂದ್ರೆ ನನ್ನ ಸಮಾಜ, ನನ್ನ ಕಾಳಜಿ ಇದೆ, ನಾನು ಮಾಡ್ತಾ ಇದ್ದೀನಿ. ನೀವು ಕರೆಕ್ಟ್ ಆಗಿ ಇದ್ದಿದ್ರೆ ನನ್ನ ಹತ್ರ ಜನಕ್ಕೆ ಪ್ರಜಾ ಸೈನಿಕ ಸ್ವಾಮಿ ನಂಗೆ ಹಣ ಆಯ್ತು ಅನ್ಯ ಹಾಕಿ ನನ್ನ ಹತ್ರ ಏನಕ್ಕೆ ಬರ್ತಾರೆ? ಸತ್ಯ. ನೀವ್ಯಾರು ಹೇಳಕ್ ಫಸ್ಟ್ ಆಫ್ ಆಲ್. ಈ ನಿರಂಜನ್ ಮೂರ್ತಿಗೂ ಅದೇ ಹೇಳ್ತಾ ನಿನ್ ಅಪ್ಪ ನಂಗೆ ಇವಾಗ ಆಕ್ರೋಶ ಮೇಡಮ್, ಕೋಪ ಅಲ್ಲ ಇದು ಆಕ್ರೋಶ. ನಂಗೆ ಹೊಟ್ಟೆ ಉರಿತಾ ಇದೆ, ನೋವಾಗ್ತಿದೆ. ಅವನು ಇಷ್ಟೆಲ್ಲ ಒದ್ದಾಡಿ ಮೇಲೆ FIR ಮಾಡಿಸಿದೀವಿ, ಅವ್ನ ಮೇಲೆ ನಮ್ಮೇಲೆ ಇಷ್ಟು ಇನ್ಫ್ಲೂಯೆನ್ಸ್ ಇಟ್ಕೊಂಡು ಅವನು ಅಬ್ಸ್ಟ್ಯಾಂಡ್ ಆಗಿದ್ದೇನೆ ಅಂದ್ರೆ ಎಷ್ಟು ಧೈರ್ಯ ಇರ್ಬೇಕು. ಎಷ್ಟು ನಿರಂಜನ್ ಮೂರ್ತಿ ನೀನ್ ಅದ ಪಾತಾಳದಲ್ಲಾರ ಕೂತಿರೋ, ನಿನ್ನ ಕರ್ಕೊಬಂದು ಜೈಲ್ಗೆ ಹಾಕ್ಸಿಲ್ಲ ಅಂದ್ರೆ ನನ್ನ ಹೆಸರು ಮಂಜೇಶೇ ಇಲ್ಲ, ನನ್ನ ಆಫೀಸ್ ಪ್ರಜಾ ಸೈನಿಕನೇ ಇಲ್ಲ. ಮೈಂಡಲ್ಲಿ ಇಟ್ಕೊಳ್ಳಿ. ಯಾವನೇ ಆಗಿಲ್ಲ, ಈ ನಿರಂಜನ್ ಮೂರ್ತಿ ಒಬ್ಬನೇ ಅಲ್ಲ. ನೀನ್ ಯಾವ ಅತ್ಯಾಚಾರಿಗಳು ಯಾರು ನೆಕ್ಸ್ಟ್ ಯಾರು ಮಾಡ್ತೀರಾ, ನನ್ನ ಆಫೀಸ್ಗೆ ಏನಾದ್ರು ಒಂದು ಚಿಕ್ಕ ಕಂಪ್ಲೇಂಟ್ ಬರಲಿ, ಪೊಲೀಸ್ ಬಿಟ್ರು ಈ ಪ್ರಜಾ ಸೈನಿಕ ಬಿಡಲ್ಲ. ಇದೊಂದು ಮೈಂಡಲ್ಲಿ ಇಟ್ಕೊಂಡು ನೆಕ್ಸ್ಟ್ ಟೈಮ್ ಹುಷಾರಾಗಿ ಹೋರಾಡಿ. ಹೊಟ್ಟೆ ಉರಿಯುತ್ತೆ ಮೇಡಮ್ ಇದು. ಒಂದು ಹೆಣ್ಣು ಮಗು ಮುಟ್ತಾನ ಅವನು, ಚಿಕ್ಕ ಹುಡುಗಿನ ಕರ್ಕೊಂಡು ಹೋಗ್ತಾನೆ, ನಾನು ಏನೋ ಮಾಡ್ತೀನಿ ಅಂತಾನೆ. ಅವ್ನ ವಯಸ್ಸು ಎಷ್ಟು? 50+ ಅಂತ, 57, 59 ವಯಸ್ಸು ಹುಡುಗ. ಅವನ ಲೋಫರ್ ವಯಸ್ಸಾಗಿರೋನು 18 ವರ್ಷ, 19 ವರ್ಷ, 13 ವರ್ಷ, 20 ವರ್ಷ ಹೆಣ್ಮಕ್ಳನ್ನ ಏನು ಮಗಳು ಮೊಮ್ಮಕ್ಕಳು ಸಮಾನ ಕೆಟ್ಟದಾಗ ಮುಟ್ತಾನೆ, ಕೆಟ್ಟದಾಗ ಮಾಡ್ತಾನೆ ಅಂದ್ರೆ ಅಂತ ಕೈ ಇರ್ಬೇಕಾ, ಅಂತ ಪ್ರಾಣ ಇರ್ಬೇಕಾ, ಅಂತೊಂದು ತಲೆ ಇರ್ಬೇಕಾ? ಇದನ್ನೆಲ್ಲ ನೋಡ್ಕೊಂಡು ನಾವು ಸುಮ್ಮನೆ ಇರ್ಬೇಕಾ? ಊಟ ಸೇರಲ್ಲ ಮೇಡಮ್ ನಮ್ಗೆಲ್ಲ, ನಿದ್ದೆ ಬರಲ್ಲ. ನಮ್ ಕಣ್ ಮುಂದೆ ಹೆಂಗ್ ಆಗ್ತಿರೋ ನಾವೇನೋ ಮಾಡಕ್ಕಾಗಿಲ್ವಲ್ಲ. ನಾನು 4 ದಿನ ನಿದ್ದೆ ಕೆಡ್ಸ್ಕೊಂಡು ಒಂದು ಜೈಲ್ಗೆ ಹಾಕ್ಸಲು ಪರವಾಗಿಲ್ಲ, 5ನೇ ದಿನ ಒಳ್ಳೆ ನಿದ್ದೆ ಬರುತ್ತೆ ನನ್ಗೆ ಅದು ಬೇಕು. ಇದು ನನಗಿನ್ನ ಮುಂಚೆ ಈ ಜನ ತಗೋಬೇಕು. ನಿಮ್ಗಾದಾಗ ನೀವೇ ನಿಂತ್ಕೊಂಡು ಫೈಟ್ ಮಾಡ್ಬೇಕು. ನಿಮ್ಗೆ ಆಗಿಲ್ವಾ, ನಿಮ್ಗೆ ಹೋಗಕ್ ಭಯನ ಆಯ್ತು, ನನ್ನ ಫೋನ್, ನನ್ನ ನಂಬರ್ ಹೇಳಿದ್ಯಲ್ಲ, ನನ್ನ ನಂಬರ್ ನನ್ನ ಆಫೀಸಲ್ಲೇ ಇದೆ. ಡೈರೆಕ್ಟಾಗಿ ನಂಗೆ ಫೋನ್ ಮಾಡಿ, ನಾನೇ ಸ್ಟೇಷನ್ ಕರ್ಕೊಂಡು ಹೋಗ್ತೀನಿ, ನಾನೇ ಲಾಯರ್ ಕೊಡ್ತೀನಿ, ನಾನೇ ಫ್ರೀಯಾಗಿ ಎಲ್ಲ ಮಾಡಿಸ್ತೀನಿ. ನೀವೇನು ₹1 ಕೊಡೋಂಗೆ ಅವಶ್ಯಕತೆನಲ್ಲ. ಇಷ್ಟು ವರ್ಷದಿಂದ ಮಾಡ್ಬೇಕು, ಇಷ್ಟು ದಿನದಿಂದ ಮಾಡ್ತಾ ಇದ್ದೀನಿ ನಾನು. ₹1 ಏನು ಕೊಡ್ಬೇಡಿ ನಂಗೆ, ನನಗೂ ಏನು ಖರ್ಚಿಲ್ಲ. ನಾನು ಫೋನಲ್ಲಿ ವಿಡಿಯೋ ಮಾಡೋದು. ನನ್ನ ಆಫೀಸ್ ಅಷ್ಟೇ ಚಿಕ್ಕದಾಗಿ ಇಟ್ಕೊಂಡಿದೀವಿ ನಾವು. ಏನೋ ದೊಡ್ಡದಾಗೇನೋ ₹1 ತರಬೇಡ್ರಿ, ಡೈರೆಕ್ಟ್ ಆಗಿ ಬನ್ನಿ. ನಿಮ್ಗೆ ಏನ್ ತೊಂದರೆ ಆಗಿದೆ, ನಿಮ್ ಮೀಡಿಯಾದಲ್ಲಿ ಕೂರ್ಸೋದಾಗ್ಲಿ, ಸ್ಟೇಷನ್ ಕಂಪ್ಲೇಂಟ್ ಆಗಿರ್ಲಿ, ಕಾನೂನು ರೀತಿಯಲ್ಲಿ ಲಾಯರ್ ಆಗಿರ್ಲಿ, ನಾನು ಮಾಡ್ತೀನಿ. ನೀನ್ ನಂಗೇನ್ ಕಾಸೇನ್ ಕೇಳ್ತಿಲ್ವಲ್ಲ, ಧೈರ್ಯವಾಗಿ ಬನ್ನಿ, ನಿಮ್ಗೋಸ್ಕರ ಬನ್ನಿ ಅಂತ ಕೇಳ್ತಾ ಇದೀನಿ ಅಷ್ಟೇ. ಆದಾಗ ಸಾಧನೆಗೆ ಅದು ಅಡ್ಡಿಪಡಿಸ್ದಾಗೇನೆ ಮುಂದೆ ಏನ್ ಸಾಧನೆ ಮಾಡ್ತೀರಾ ನೀವು. ಆದ್ರೆ ಆ ಮಧ್ಯದಲ್ಲಿ ಹುಟ್ಟಿರೋ ಅಂತ ಮುಳ್ಳನ್ನ ಅಲ್ಲೇ ಕಿತ್ತು ಬಿಸಾಕ್ಬೇಕು. ಅಂದ್ರೆ ನಿಮ್ಮ ದಾರಿಯನ್ನ ತಪ್ಪಿಸ್ತಾ ಇರುವಂತ ಕಾಮುಕರಾಗಿರ್ಬೋದು, ಕೀಚಕರಾಗಿರ್ಬೋದು, ನೀಚರಾಗಿರ್ಬೋದು, ಅವ್ರನ್ನ ಆ ಕ್ಷಣ ಅಲ್ಲೇ ಸದೆ ಬಡಿದ್ರೆ ಮಾತ್ರ ಮುಂದಿನ ನಿಮ್ಮ ಜೀವನ ಚೆನ್ನಾಗಿರುತ್ತೆ. ಯಾಕಂದ್ರೆ
ಪ್ರತಿಯೊಬ್ಬರಿಗೂ ಸಪೋರ್ಟ್ ಮಾಡಕ್ ನಿಲ್ಲೋದಕ್ಕೆ ಎಲ್ಲಾ ಕಡೆ ಪ್ರಜಾ ಸೈನಿಕ ಮಂಜೇಶ್ ಅವ್ರು ಇರ್ಲಿಕ್ಕೆ ಸಾಧ್ಯವಿಲ್ಲ. ನಿಮ್ಮಲ್ಲಿ ನೀವು ಒಟ್ಟಿಸ್ಕೊಳ್ಬೇಕು ಮಂಜೇಶ್ ಅನ್ನೋ ಒಂದು ಪ್ರಜಾ ಸೈನಿಕನ ನಿಮ್ಮಲ್ಲಿ ನೀವು ತಗೊಂಡಾಗ ಮಾತ್ರ ನೀವು ನಡೆಯುವಂತಹ ದಾರಿ ಸರಿ ಇರುತ್ತೆ. ಈಗ ಇವ್ರು ಇಷ್ಟೆಲ್ಲ ನಿಮ್ಗೋಸ್ಕರ ಹೋರಾಡ್ತಾರೆ, ಯಾವ ಕಾರಣಕ್ಕೆ ಹೋರಾಡ್ಬೇಕು? ಅಷ್ಟೆಲ್ಲ ದ್ವೇಷ ಕಟ್ಕೊಂಡು ಅವ್ರಿಗೆ ಯಾರೋ ಏನೋ ಮಾಡಿದ್ರು, ನೀವ್ ಯಾರು ಬೆಂಬಲ ಕೊಡ್ಲಿಲ್ಲ ಅವ್ರಿಗೆ. ಈಗ ಈ ಕೇಸ್ ಬೆಂಬಲ ಕೊಡ್ರಪ್ಪ, ಆಯ್ತು. ಪ್ರಜಾ ಸೈನಿಕ ಮಂಜೇಶ್ ಸರ್ ನನ್ಗೆ ಹಿಂಗ್ ತೊಂದ್ರೆ ಆಗಿದೆ ಅಂತ ಫೋನ್ ಮಾಡಿ ಅವ್ರನ್ನ ಹಾಡಿ ಹೊಗಳೋ ನೀವು ಈಗ ಈ ಒಂದು ಪೋಕ್ಸೋ ಕಾಯ್ದೆಯಡಿ ಒಂದು ಹೆಣ್ಣು ಮಗುಗೆ ನ್ಯಾಯ ಕೊಡಿಸ್ಲಿಕ್ಕೆ ಮುಂದೆ ನಿಂತಿದ್ದಾರೆ. ಸಾಕಷ್ಟು ಒಂದು ದ್ವೇಷವನ್ನ ಕಟ್ಕೊಳ್ತಿದ್ದಾರೆ, ಇವ್ರ ಹತ್ರ ಭಯ ಪಡದೆ ನಿಂತಿದ್ದಾರೆ. ಹಾಗಾದ್ರೆ ನೀವು ಮುಂದೆ ಬನ್ನಿ ಸ್ವಾಮಿ, ಮುಂದೆ ಬನ್ನಿ ಅಂದ್ರೆ ಬಂದು ನಿಮ್ ಮುಖ ತೋರಿಸಿ, ಅಥವಾ ಕ್ಯಾಮ್ರಾ ಮುಂದೆ ಕೂತ್ಕೊಳ್ಳಿ, ಅಥವಾ ಸ್ಟೇಷನ್ಗೆ ಬಂದು ಓಪನ್ ಸ್ಟೇಟ್ಮೆಂಟ್ ಕೊಡಿ ಅಂತ ಕೇಳ್ತಿಲ್ಲ. ಆದ್ರೆ ನೀವು ಸ್ವಲ್ಪ ಸಪೋರ್ಟ್ ಮಾಡಿ. ಸರ್ ಹೌದು, ನನಗೆ ಈತ ಗೊತ್ತಿರೋನು, ಇನ್ನಿಂದ ನನಗೂ ಸಮಸ್ಯೆ ಆಗಿದೆ, ತಗೊಳ್ಳಿ, ಇಂಥ ಎವಿಡೆನ್ಸ್ಗಳು ನನ್ನ ಹತ್ರ ಇದೆ, ಇಷ್ಟು ಕೊಟ್ರೆ ಸಾಕಲ್ವಾ? ಅವ್ರಿಗೂ ಹೋರಾಟಕ್ಕೆ ಈಸಿ ಆಗುತ್ತೆ, ಆ ಒಂದು ಸಂತ್ರಸ್ತೆ ಹೆಣ್ಮಗುಗೂ ನ್ಯಾಯ ಸಿಗುತ್ತೆ. ದಯವಿಟ್ಟು ಇಷ್ಟೊತ್ತು ಕಾರ್ಯಕ್ರಮವನ್ನ ನೋಡಿದೀರಾ, ನೋಡಿ ಯೋಚನೆ ಮಾಡಿ. ಇಂತಹ ಹುಳುಗಳು ಒಬ್ಬನ್ನ ಕಿತ್ತು ಬಿಸಾಕಿದ್ರೆ ನೆಕ್ಸ್ಟ್ ಎಷ್ಟೋ ಜನಕ್ಕೆ ಭಯ ಉಟ್ಕೊಳ್ಳುತ್ತೆ. ಎಲ್ಲಿ ನಮ್ಮ ವಿಷಯಗಳು ಆಚೆ ಬರುತ್ತೋ, ನಮ್ಮ ಅಡ್ನಾಡಿ ಕೆಲಸಗಳು ಮುಂದೆ ಬರುತ್ತೋ, ನಾಳೆ ದಿನ ನಾವು ಎಲ್ಲಿ ಈ ಡಾಕ್ಟರ್ ನಿರಂಜನ್ ಮೂರ್ತಿ ತರ ಜೈಲ್ಗೆ ಹೋಗ್ತೀವೋ ಅಥವಾ ಹೆಸರು ಕೆಡ್ಸ್ಕೊಳ್ತೀವೋ ಅಂತ. ದಯವಿಟ್ಟು ಮುಂದೆ ಬನ್ನಿಮ್ಮ, ಯಾರೆಲ್ಲ ಇದ್ದೀರಾ, ಏನೆಲ್ಲ ಅನ್ಯಾಯಕ್ಕೆ ಒಳಪಟ್ಟಿದ್ದೀರಾ, ದಯವಿಟ್ಟು ಮಂಜೇಶ್ ಅವ್ರಿಗೂ ಸಪೋರ್ಟ್ ಮಾಡಿ. ಹಾಗೆ ಮತ್ತೆ ಹೇಳ್ತಾ ಇದೀನಿ, ಆ ಸಂತ್ರಸ್ತ ಯುವತಿಗೆ ಸಪೋರ್ಟ್ ಮಾಡಿ. ತುಂಬಾ ಚಿಕ್ಕ ಹುಡುಗಿ, ಮುಂದೆ ಬಾಳಿ ಬದುಕ್ಬೇಕಾದಂತ ಯುವತಿ, ಆಕೆಗೆ ಒಂದು ನ್ಯಾಯ ಕೊಡಿಸಿದಂತಹ ಪುಣ್ಯ ನಿಮ್ಗೆ ಲಭಿಸುತ್ತೆ. ತಾಯಿ ಪಾಪ ಎಲ್ಲ ಏನ್ ಪಾಪ ನಂಗೆ ಅರ್ಥ ಆಗ್ತಿಲ್ಲ. ವಯಸ್ಸಾಗಿರೋ ತಾಯಿ ಇದಾರೆ ಅಂತ ಹೇಳ್ಬಿಟ್ಟು ಹಂಗ ಅಯ್ಯೋ ಪಾಪ ಅನ್ಕೊಂಡು ಬೇರೆ ಹೆಣ್ಮಕ್ಳನ್ನೆಲ್ಲ ಮುಟ್ಟ ಸರಿನಾ? ಅವ್ರ ತಾಯಿ ನೋಡ್ರೆ ನಮಗೂ ಅಯ್ಯೋ ಅನ್ಸುತ್ತೆ. ಹಾಗಂತ ಮಗ ಕಚಡ ಕೆಲಸ ಮಾಡಿದಕ್ಕೆ ಅವ್ರ ತಾಯಿ ಮುಖ ನೋಡ್ಕೊಂಡು ಇಂಥ ಕಚಡ ನಾನು ಮಗಂಬಿಡ್ಬೇಕಾ? ಅವನಿಂದ ಎಷ್ಟು ಸುಮಾರು ಜನ ಹೆಣ್ಮಕ್ಳು, ನಿಮ್ಗೂ ಗೊತ್ತು ಎಷ್ಟು ಜನ ಹೆಣ್ಮಕ್ಳಿಗೆ ಇವನಿಂದ ಹಾಳಾಗ್ತಿದಾರೆ ಅಂತ. ನೀವು ಯಾರ್ಯಾರಿಗಾಗಿದೆ ನೀವು ಧೈರ್ಯವಾಗಿ ಬಂದು ಕಂಪ್ಲೇಂಟ್ ಸ್ಟೇಟ್ಮೆಂಟ್ ಕೊಟ್ರೆ, ಹೌದು ಕಂಪ್ಲೇಂಟ್ ಕೊಡ್ಬೇಡಿ, ಈಗ ಸ್ಟೇಟ್ಮೆಂಟ್ ಹೌದು ಸರ್ ಈ ಥರ ನಮಗೂ ಆಗಿದೆ ಬಂದು ಹೇಳಿದ್ರೆ ಈ ಕೇಸ್ ಸ್ಟ್ರಾಂಗ್ ಆಗುತ್ತೆ, ನಾನು ಲೈಫ್ ಲಾಂಗ್ ಜೈಲಲ್ಲಿ ಇಡ್ತಾನೆ, ಇಲ್ಲ ನಾನು ಗಲ್ಲಿಗೆ ಇರಿಸ್ಬೋದು ಇಂಥ ಕೇಸಲ್ಲಿ. ನನ್ನ ಪುಣ್ಯ ಅದು. ಇಂಥ ನನ್ನ ಮಗ ಸತ್ತರೆ ನಾನು ಅದ್ರಷ್ಟು ಸಂತೋಷ ನಂಗೆ ಇನ್ನೇನಿಲ್ಲ. ಯಾರು ಧೈರ್ಯವಾಗಿ ಬನ್ನಿ, ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ. ಜನರೆಲ್ಲ ನಮ್ದೇನಾಗುತ್ತೆ ಮೇಡಮ್ ನನಗಂದ್ರೆ, ನಾನು ಮಾಡ್ತಾ ಇರೋದಕ್ಕೆ ನಾವು ಇವಾಗ ಯಾರೇ ಏನು ಹೇಳಿದ್ರು ಮೇಡಮ್ ನಾವು ಇಲ್ಲ ಅನ್ನೋಕ್ಕಾಗಲ್ಲ ಮೇಡಮ್. ನಾನು ಮೈಂಡ್ ಸ್ವಭಾವ ಆಗ್ಬಿಟ್ಟಿದೆ ನಂದು. ಯಾರೇ ಏನೇ ಬಂದ್ರು ಅಣ್ಣ ಹಿಂಗಾಗಿದೆ ಅಣ್ಣ, ಆಯ್ತು ನಾನು ಇದನ್ನ ನಂಗೆ ಕೇಳ ಅವತ್ತು ಆಗಿಲ್ಲ ಅಂದ್ರು. ಯಾಕಂದ್ರೆ ಹುಡುಗಿ ಹಾಸ್ಪಿಟಲ್ ಇದ್ದಾಗ ನಾನು ಹೇಳ್ಕೊಬಾರ್ದು ಕೆಲವೊಂದು ವಿಚಾರ. ನಂಗೆ ತುಂಬ ಹತ್ತಿರದವ್ರಿಗೆ ಆಕ್ಸಿಡೆಂಟ್ ಆಗಿದೆ, ಹೋಗಿಲ್ಲ ನಾನು ನೋಡಕ್ ಹೋಗಿಲ್ಲ. ಹುಡುಗಿ ನಾನು ಕಾಯ್ಕೊಂಡಿದ್ದೀನಿ, ಯಾಕಂದ್ರೆ ನಾನು ಇಲ್ಲ ಅನ್ನಕ್ಕಾಗಲ್ಲ, ನಾನು ಅವ್ರಿಗೋಸ್ಕರನೇ ನಿಂತಿರ್ತೀನಿ. ನಾನು ಏನಾದ್ರೂ ಇಲ್ಲ ಅರೆ ಕೊನೆ ನಂಗೆ ಏನು ಸಿಗುತ್ತೆ ಗೊತ್ತಾ, ಅಣ್ಣ ನಿನ್ ದೇವ್ರಣ್ಣ ಅನ್ನೋ ಒಂದು ಹೆಸರು. ನನಗದು ಬೇಡ ಸರ್, ನೀನು ನನ್ನ ಕೈ ಮುಗಿಬೇಡ, ದೇವ್ರು ಅನ್ಬೇಡ, ಏನೋ ಮಾಡ್ಬೇಡ್ರಿ, ನಿಮ್ಗೋಸ್ಕರ ನಿಂತ್ಕೊಳ್ಳಿ. ನಾವೇನೋ ಮಾಡ್ತಾ ಇದೀವಿ ಅಂದಾಗ ಆಯ್ತು ನಾವು ಬರ್ತೀನಿ ಅಂತ. ಯಾಕಂದ್ರೆ ಕೆಲವೊಂದು ಕೇಸ್ಗಳಲ್ಲಿ ಮೇಡಮ್ ಏನಾಗುತ್ತೆ, ನಾವು ಹೋಗಿ ಸ್ಟ್ರೇಟ್ ಧೈರ್ಯವಾಗಿ ಅವ್ರಿಗೋಸ್ಕರ ನಿಂತ್ಕೊಂಡು ಫೈಟ್ ಮಾಡ್ತೀವಿ, ಕಂಪ್ಲೇಂಟ್ ಕೊಡ್ತೀವಿ. ಕೊನೆಗೆ ಅವ್ರೇನ್ ಮಾಡ್ತಾರೆ ಅಂದ್ರೆ ಕೈ ಬರಲ್ಲ ಕೆಲವರು. ಬೇಡ ನಮ್ಮ ಮನೇಲಿ ಬೈತಿದ್ದಾರೆ, ನಮ್ಮ ಮನೆಗೆ ಗೊತ್ತಾರೆ ಜಗಳ. ಅರೆ ನಿಮ್ಗೋಸ್ಕರ ನಾನು ಬಂದ್ರೆ ನನ್ನ ಬಗ್ಗೆ ಯಾರು ಯೋಚನೆ ಮಾಡಲ್ವಾ? ನೀವ್ಯಾರೋ ನಾನು ಯಾರೋ ಅಲ್ವಾ? ನೀವೇ ನನಗೆ ಫೋನ್ ಮಾಡಿರ್ತೀರ, ನೀವೇ ನಂಗೆ ಅನ್ಯಾಯ ಆಗಿದೆ ಅಂತೀರ. ನಿಮ್ಗೋಸ್ಕರ ನಾನು ಬರ್ತೀವಿ, ನಾನು ನಿಂತ್ಕೊಂಡು ಫೈಟ್ ಮಾಡ್ತೀವಿ. ಬೇಡ ಸರ್ ಇದು ಯಾಕೋ ಮನೇಲಿ ಬೈತಾ ಇದ್ರೆ ಅಂದಾಗ, ಅರೆ ನಾ ಸೆಂಟ್ರಲ್ ಇರೋ ನನಗೇನು ಪ್ರಾಬ್ಲಮ್ ಆಗುತ್ತೆ ಅಂತ ಯಾರು ಒಬ್ಬರು ಯೋಚನೆ ಮಾಡ್ತಾ ಇದ್ದೀರಾ? ಇವಾಗ ನೀವು ಯಾರ್ಯಾರ ವಿರುದ್ಧ ಈ ಥರ ನಾನು ಕಂಪ್ಲೇಂಟ್ ಕೊಡ್ತಾರೆ ವಿರುದ್ಧ ನಾನು ಧ್ವನಿ ಎತ್ತಿ ಫೋಟೋ ಸಮೇತ ಆಗ್ತಾ ಇದ್ದೀನಿ, ನನಗೆ ಏನೇನು ಪ್ರಾಬ್ಲಮ್ಗಳಾಗುತ್ತೆ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ ಯಾರಾದರೂ? ನಂಗೆ ಎಷ್ಟು ಕಂಪ್ಲೇಂಟ್ಸ್ ಬರುತ್ತೆ, ನನಗೆ ಎಷ್ಟು ಕೇಸ್ಗಳು, ಎಷ್ಟು ಬೆದರಿಕೆಗಳು ಬರುತ್ತೆ. ಆದ್ರೂ ಇದನ್ನೆಲ್ಲ ತಡೆದು ಧೈರ್ಯವಾಗಿ ನಿಂತ್ಕೊಂಡು ನಿಮ್ಗೋಸ್ಕರ ನಿಂತ್ಕೊಂತೀವಿ ಅಂದಮೇಲೆ ನಮಗೋಸ್ಕರ ನೀವೇನು ದುಡ್ಡು ಕೊಡ್ಬೇಡಿ, ಏನು ಕೊಡ್ಬೇಡಿ. ಹೌದು ಸರ್ ಸತ್ಯ ಅಂತ ಸ್ಟೇಷನ್ ಕಂಪ್ಲೇಂಟ್ ಕೊಡೋಕ್ಕೂ ಧೈರ್ಯ ಇಲ್ಲ ಅಂದ್ರೆ, ಆದ್ರೂ ನಾನು ಈ ಮಂಜೇಶನ್ನ ನೀವು ಬಿಟ್ರು ನಾನು ಸಮಾಜನ ಬಿಡಲ್ಲ, ನಾನು ಜನನ ಬಿಡಲ್ಲ. ನನ್ನ ಬಗ್ಗೆ ನೀವು ಯೋಚನೆ ಮಾಡಿದ್ರು ಮಾಡಿಲ್ಲ ಅಂದ್ರೆ ನಾನು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾನೆ ಇರ್ತೀನಿ. ಯಾಕಂದ್ರೆ ಇದು ನನ್ನ ದೇಶ, ಇದು ನನ್ನ ಜನ, ಇದು ನನ್ನ ಸಮಾಜ. ಜೈ ಹಿಂದ್. ನಿಮ್ಮ ಗಮನಕ್ಕೆ ಸನ್ಶೈನ್ ಯೋಗ ಝೋನ್ ನ ಟ್ರೈನರ್ ಆದ ಈ ಡಾಕ್ಟರ್ ನಿರಂಜನ ಮೂರ್ತಿ. ಈತನಿಂದ ತುಂಬಾ ಜನ ಮಹಿಳೆಯರು ಲೈಂಗಿಕ ಕಿರುಕುಳಕ್ಕೆ ಒಳಗಾಗಿದ್ದು, ಈಗ ಒಂದು ಪುಟ್ಟ ಹುಡುಗಿಗೂ ಲೈಂಗಿಕ ಕಿರುಕುಳ ಕೊಟ್ಟು ಇವನ ಮೇಲೆ ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ FIR ಕೂಡ ಆಗಿರುತ್ತದೆ. ನಿಮ್ಮಲ್ಲಿ ಯಾರಾದ್ರೂ ಈ ಕಾಮುಕನ ಕಿರುಕುಳಕ್ಕೆ ಒಳಗಾಗಿದ್ರೆ ಅಥವಾ ಈತನನ್ನು ನಂಬಿ ಹಣ ಕಳೆದುಕೊಂಡಿದ್ರೆ ದಯವಿಟ್ಟು ಸಂಪರ್ಕಿಸಿ 9740967999. ನಿಮ್ಮ ಮಾಹಿತಿಯನ್ನು ಗೌಪ್ಯವಾಗಿಡಲಾಗುತ್ತದೆ.